ಗುಡ್. ಒಂದು 10 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ದೀರ್ಘವಾದ ಉಸಿರಾಟವನ್ನು ಮಾಡಿ. ಸಂಪೂರ್ಣ ಉಸಿರಾಟವನ್ನು ಒಳಗೆವರೆಗೂ ತಗೊಳ್ಳಿ. ಹಾಗೆಯೇ ಆ ಉಸಿರಾಟವನ್ನು ನಿಧಾನವಾಗಿ ಹೊರಗಡೆ ಬಿಡ್ತಾ ಬನ್ನಿ. ವೆರಿ ಗುಡ್. ವೆರಿ ಗುಡ್. ದೀರ್ಘವಾದ ಉಸಿರಾಟವನ್ನು ಮಾಡಿ. ದೀರ್ಘವಾದ ಉಸಿರಾಟವನ್ನು ಮಾಡಿ. ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಇರಿ. ಪೂರ್ಣ ಉಸಿರನ್ನು ಒಳಗಡೆ ತಗೊಳ್ಳಿ. ನಿಧಾನವಾಗಿ ಅದೇ ಉಸಿರನ್ನು ನಿಧಾನವಾಗಿ ಹೊರಗಡೆ ಬಿಡಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ ಒಳಗಡೆ. ಹಾಗೆ ದೀರ್ಘವಾದ ಬಿಡ್ತಾ ಬನ್ನಿ. ವೆರಿ ಗುಡ್. ದೀರ್ಘವಾದ ಉಸಿರನ್ನು ಮಾಡ್ತಾ ಬನ್ನಿ. ದೀರ್ಘವಾದ ಉಸಿರಾಟವನ್ನು ಮಾಡಿ. ಸಂಪೂರ್ಣ ದೇಹವನ್ನು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ತಲೆಯಿಂದ ಪಾದದವರೆಗೂ ಸಂಪೂರ್ಣವಾಗಿ ದೇಹವನ್ನು ವಿಶ್ರಾಂತ ಸ್ಥಿತಿಗೆ ರಿಲ್ಯಾಕ್ಸ್ ಫೀಲ್ ಮಾಡಿ. ಕೈಗಳನ್ನು ಬಿಗಿ ಹಿಡಿಬೇಡಿ, ಕೆಳಗಡೆ ಬಿಡಿ. 2 ಕೈಗಳನ್ನು ಹಾಗೇ ಕಾಲುಗಳನ್ನು ಆದಷ್ಟು ಫ್ರೀಯಾಗಿ ಬಿಡಿ. ಇಡೀ ದೇಹದಲ್ಲಿ ಯಾವ ಭಾಗವೂ ಕೂಡ ಇರಿಟೇಷನ್ ಆಗುವ ಹಾಗೆ ಆಗಿರೋದು ಬೇಡ. ಸಂಪೂರ್ಣ ಶಾಂತ ರಿಲ್ಯಾಕ್ಸ್ ಸ್ಥಿತಿಯಲ್ಲಿರಲಿ. ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ಇರಿ. ದೀರ್ಘವಾದ ಉಸಿರಾಟವನ್ನೇ ಮಾಡ್ತಾ ಇರಿ. ದೀರ್ಘವಾದ ಉಸಿರಾಟವನ್ನೇ ಮಾಡ್ತಾ ಬನ್ನಿ. ಆ ಉಸಿರಾಟವನ್ನೇ ಗಮನಿಸ್ತಾ ಇರಿ. ಸಂಪೂರ್ಣ ದೇಹ ವಿಶ್ರಾಂತಿ ಸ್ಥಿತಿಗೆ ಜಾರ್ತಾ ಇರಲಿ. ಯಾವುದೇ ಕಾರಣಕ್ಕೂ ಯೋಗ ನಿದ್ರೆಗೆ ಜಾರುವುದು ಬೇಡ. ನನ್ನ ಮಾತುಗಳು ಮಾತ್ರ ನಿಮಗೆ ಕೇಳ್ತಾ ಇರುತ್ತೆ. ನನ್ನ ಮಾತುಗಳ ಮೇಲೆ ಮಾತ್ರ ನಿಮ್ಮ ಗಮನ ಇರಲಿ. ತಲೆ ಒಳಗಡೆ ಬೇರೆ ಯಾವುದೇ ಸ್ವಂತ ಆಲೋಚನೆ ಪ್ರಯೋಗಗಳು ಬೇಡ. ಆದಷ್ಟು ಖುಷಿಯಿಂದ, ನೆಮ್ಮದಿಯಿಂದ, ಆರಾಮದಾಯಕವಾಗಿ, ಯಾವುದೇ ಎಕ್ಸೈಟ್ಮೆಂಟ್ ಇಲ್ಲದೆ ವಿಶ್ರಾಂತ ಸ್ಥಿತಿಯಲ್ಲಿ ನೆಮ್ಮದಿಯಾಗಿ ಮಲ್ಕೊಳ್ಳಿ. ವೆರಿ ಗುಡ್. ವೆರಿ ಗುಡ್. ವೆರಿ ಗುಡ್. ವೆರಿ ಗುಡ್. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚೈತನ್ಯ ಶಕ್ತಿಯನ್ನ ಸ್ಮರಣೆ ಮಾಡೋಣ. ಮಹಮ್ಮತಾರ್ ಬಾಬಾಜಿಯವರ
ಚೈತನ್ಯ ಶಕ್ತಿಯನ್ನ ಸ್ಮರಣೆ ಮಾಡೋಣ. ಸದಾನಂದ ಯೋಗಿಗಳು, ತ್ರಿಜಿ ಗುರುಗಳು, ಮಹತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಶ್ರೀ ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಶ್ರೀ ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರು, ಚೈತನ್ಯ ಶಕ್ತಿಯನ್ನ ಸ್ಮರಣೆ ಮಾಡೋಣ. ಎಲ್ಲ ಹಿಮಾಲಯದ ಯೋಗಿಗಳ ಚೈತನ್ಯ ಶಕ್ತಿಯನ್ನು ಸ್ಮರಣೆ ಮಾಡೋಣ. ಶಂಬಲಾದಲ್ಲಿರುವಂತಹ ಎಲ್ಲ ಯೋಗಿಗಳ ಚೈತನ್ಯ ಶಕ್ತಿಯನ್ನ ಸ್ಮರಣೆ ಮಾಡೋಣ. ಎಲ್ಲ ಚಿರಂಜೀವಿಗಳ ಚೈತನ್ಯ ಶಕ್ತಿಯನ್ನ ಸ್ಮರಣೆ ಮಾಡೋಣ. ಹನುಮಂತ ದೇವರ ಚೈತನ್ಯ ಶಕ್ತಿಯನ್ನು ಸ್ಮರಣೆ ಮಾಡೋಣ. ಸಪ್ತ ಋಷಿಗಳನ್ನ, ಸಪ್ತ ಋಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಪ್ರಕೃತಿ ಮಾತೆ, ವಸುಂಧರಾ ಮಾತೆಯನ್ನು, ನಿಮ್ಮ ಪೂರ್ಣಾತ್ಮವನ್ನ ಆವಾಹನೆಯನ್ನು ಮಾಡಿ ನಿಮ್ಮ ಪೂರ್ಣಾತ್ಮದ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ನಿಮ್ಮ ಪೂರ್ಣಾತ್ಮದ ಸಂಪೂರ್ಣ ಸಹಕಾರವನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಸೋಲ್ ಗೈಡ್, ಆತ್ಮದ ಮಾರ್ಗದರ್ಶಿಯನ್ನು ಆವಾಹನೆ ಮಾಡಿ, ಅಥವಾ ಏಂಜಲ್, ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂತಹ ಮಾಸ್ಟರ್ಸ್ ಯಾರಿದ್ದಾರೆ ಅವರೆಲ್ಲರನ್ನ ಆವಾಹನೆ ಮಾಡಿ. ಅವರೆಲ್ಲರಲ್ಲೂ ಮನವಿ ಮಾಡೋಣ, ನಾನು ನನ್ನ ಹಿಂದಿನ ಜನ್ಮಗಳನ್ನ, ನನ್ನ ಹಿಂದಿನ ನನ್ನೊಳಗಿರುವ ಘಟನೆಗಳನ್ನ ನಾನು ನೋಡಿಕೊಳ್ಬೇಕಾಗಿದೆ. ದಯಮಾಡಿ ನನಗೆ ಅವೆಲ್ಲ ದರ್ಶನವನ್ನು ಮಾಡಿಸಿ, ಮುಂದಿನ ನನ್ನ ಭವಿಷ್ಯವನ್ನು ಕೂಡ ತೋರಿಸಿ ಅಂತ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಳ್ಳೋಣ. ವೆರಿ ಗುಡ್, ವೆರಿ ಗುಡ್. ಕುಲದೇವತೆಗಳನ್ನ ಸ್ಮರಣೆ ಮಾಡಿ, ಪಿತೃದೇವತೆಗಳನ್ನ ಸ್ಮರಣೆ ಮಾಡಿ, ಅಶ್ವಿನಿ ದೇವತೆಗಳನ್ನ ಸ್ಮರಣೆ ಮಾಡಿ, ನಿಮಗೆ ಇಷ್ಟ ಇರುವಂತಹ ಯಾವುದಾದ್ರು ಗುರು ಶಕ್ತಿಯನ್ನ ಸ್ಮರಣೆ ಮಾಡಿ. ಶ್ರೀಕೃಷ್ಣ ಪರಮಾತ್ಮರನ್ನ, ಶ್ರೀರಾಮಚಂದ್ರರ ಚೈತನ್ಯವನ್ನ ಸ್ಮರಣೆ ಮಾಡಿ. ಸ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಅಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯನ್ನ ಸ್ಮರಣೆ ಮಾಡಿ. ಹಾಗೆಯೇ ಉಸಿರಾಟವನ್ನೇ ಗಮನಿಸ್ತಾ ಇರಿ. ವೆರಿ ಗುಡ್, ವೆರಿ ಗುಡ್. ಹಾಗೆಯೇ ಉಸಿರಾಟವನ್ನೇ ಗಮನಿಸ್ತಾ ಇರಿ. ಉಸಿರಾಟವನ್ನೇ ಗಮನಿಸ್ತಾ ಇರಿ. ಉಸಿರಾಟವನ್ನೇ ಗಮನಿಸಿ. ಅಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿ ಕೋಟಿ ಸೂರ್ಯರಿಗೆ ಸಮಾನವಾದ ಆ ಪರಮಾತ್ಮ ಶಕ್ತಿಯಿಂದ ಅತಿ ದಿವ್ಯವಾದ ಬೆಳಕು, ಪ್ರಜ್ವಲಿಸುವಂತಹ ಬೆಳಕು ಆ ಹಿರಣ್ಯ ಗರ್ಭ ಶಕ್ತಿಯಿಂದ ನಮ್ಮ ಕಡೆಗೆ ಆಗಮಿಸ್ತಾ ಇದೆ. ಹಾಗೆಯೇ ಆ ಬೆಳಕು ನಮ್ಮ ತಲೆಯಿಂದ ಪಾದದವರೆಗೆ ನಿಧಾನವಾಗಿ ಆ ಬಂಗಾರದ ಬಣ್ಣದ ಪ್ರಜ್ವಲಿಸುವಂತಹ ಬೆಳಕು ಇಡೀ ದೇಹವನ್ನ ಇಡೀ ದೇಹವನ್ನ ಇಡೀ ದೇಹವನ್ನ ಆವರಿಸಿಕೊಳ್ತಾ ಇದೆ, ಆವರಿಸಿಕೊಳ್ತಾ ಇದೆ, ಆವರಿಸಿಕೊಳ್ತಾ ಇದೆ.
ಈ ಭಾಗವನ್ನ, ಕುತ್ತಿಗೆ ಭಾಗವನ್ನ, ಹಾಗೆ ಎರಡು ಭುಜಗಳನ್ನ, ಎರಡು ಕೈಗಳನ್ನ, ಎದೆ ಭಾಗವನ್ನ, ಹೊಟ್ಟೆಯ ಭಾಗವನ್ನ, ಸೊಂಟ, ಬೆನ್ನು, ಎರಡು ಕಾಲು ಪಾದಗಳವರೆಗೆ ಸಂಪೂರ್ಣವಾಗಿ ಆ ದಿವ್ಯವಾದ ಬೆಳಕು ಸಂಪೂರ್ಣವಾಗಿ ಆವರಿಸಿಕೊಳ್ತಾ ಇದೆ. ಸಂಪೂರ್ಣವಾಗಿ ಆವರಿಸಿಕೊಳ್ತಾ ಇದೆ. ಸಂಪೂರ್ಣವಾಗಿ ಆವರಿಸಿಕೊಳ್ತಾ ಇದೆ. ಈ ದೇಹ ಬೆಳಕಿನಿಂದ ಆವೃತವಾಗ್ತಾ ಇದೆ. ಸಂಪೂರ್ಣ ದೇಹ ಬೆಳಕಿನಿಂದ ತುಂಬಿಕೊಳ್ತಾ ಇದೆ. ನರನಾಡಿಯಲ್ಲೂ ಆ ಪರಮಾತ್ಮ ಶಕ್ತಿಯೇ ತುಂಬಿಕೊಳ್ತಾ ಇದೆ. ಇಡೀ ದೇಹ ಬೆಳಕಿನಿಂದ ಆವೃತವಾಗಿದೆ. ನಿಧಾನವಾಗಿ ತಲೆಯಿಂದ ಪಾದದವರೆಗೆ ಗಮನಿಸಿ. ಬೆಳಕನ್ನು ಬಿಟ್ಟು ಬೇರೆ ಏನಾದರೂ ಕಪ್ಪು ಬಣ್ಣದಿಂದ ಮಸಿ ಬಡಿದ ಹಾಗೆ, ಕಪ್ಪು ಬಣ್ಣದಿಂದ ಮಸಿ ಬಡಿದ ಹಾಗೆ, ಹೊಗೆ ತುಂಬಿದ ಹಾಗೆ, ಏನಾದರೂ ಕಲೆಗಳು ಮಚ್ಚೆಗಳಿದ್ದ ಹಾಗೆ, ಅಥವಾ ಏನಾದರೂ ಭಾರ ಇರುವ ಹಾಗೆ, ಅಥವಾ ಏನಾದರೂ ಇದೆ ಅನ್ನೋ ಹಾಗೆ ಏನಾದರೂ ಅನಿಸ್ತಾ ಇದ್ರೆ ಅದನ್ನ ತಿಳಿಸಿ. ಯಾಕೆ ಅಳು ಬರ್ತಾ ಇದೆ? ಅಳು ಬರ್ತಾ ಇದ್ರೆ ಜೋರು ಹತ್ತು ಬಿಡಬೇಕು ಹೊರಗಡೆ. ಅಳಿ ನೋಡೋಣ, ಜೋರಾಗಿ ಹತ್ತು ಬಿಡಿ. ಹೇಗೆ ಅಳ್ತದೆ, ಅಳು ಬರುತ್ತದೆ. ಹತ್ತು ಬಿಡಿ. ಅದೇನೆಲ್ಲ ಒಳಗಡೆ ಎಮೋಷನಲ್ ಬ್ಲಾಕೇಜ್ ಇದೆ ಅದನ್ನೆಲ್ಲ ಹೊರಗಡೆ ಹಾಕಿ. ತುಂಬಾ ನೋವುಗಳನ್ನ ಒಳಗಡೆ ಇಟ್ಕೊಳ್ಬಾರ್ದು. ಎಲ್ಲ ಹೊತ್ತು ಹೊರಗಡೆ ಹಾಕಿ. ಆ ನೋವೇ ಅಲ್ಲಿ ಭಾರ ಅನ್ನಿಸ್ತಾ ಇರೋದಲ್ವಾ? ಅದನ್ನೆಲ್ಲ ಹೊರಗಡೆ ಹಾಕಿ. ನೀವು ಜೋರು ಅದನ್ನೆಲ್ಲ ಹತ್ತು ಹೊರಗಡೆ ಹಾಕಿ. ಅದು ಇಟ್ಕೊಳ್ಬಾರ್ದು. ತಡೆಯುವ ಪ್ರಯತ್ನ ಮಾಡಬಾರ್ದು. ತಡೆಯುವ ಪ್ರಯತ್ನ ಮಾಡಬಾರ್ದು. ಹೊರಗಡೆ ಹೋಗ್ತಾ ಇರೋದನ್ನ ಹೊರಗೆ ಹಾಕಿ ಬಿಡಬೇಕು. ಆ ನೋವನ್ನೆಲ್ಲ ಹೊರಗಡೆ ಹಾಕಿ. ನೋವನ್ನೆಲ್ಲ ಹೊರಗಡೆ ಹಾಕಿ. ಎಲ್ಲ ನೋವನ್ನ ರಿಲೀಸ್ ಮಾಡ್ತಾ ಬನ್ನಿ. ಎಲ್ಲ ನೋವು ಹೊರಗಡೆ ಹೋಗ್ತಾ ಇದೆ. ಎಲ್ಲ ನೋವು ಹೊರಗಡೆ ಹೋಗ್ತಾ ಇದೆ. ಎಲ್ಲ ನೋವು ದೇಹದಿಂದ ಪೂರ್ತಿ ಖಾಲಿ ಆಗ್ತಾ ಇದೆ. ಆ ಭಾಗದಲ್ಲಿ ನೋವೆಲ್ಲ ಹೊರಗಡೆ ಹೋಗ್ತಾ ಇದೆ. ನೀವು ಅನ್ಕೊಂಡ್ರೆ ಸಾಕು, ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ. ಎಮೋಷನ್ಸ್ ಅನ್ನ ತಡಿಬಾರ್ದು. ತಡೆಯುವ ಪ್ರಯತ್ನ ಮಾಡಿಬಿಡಿ. ಏನ್ ಅನ್ನಿಸ್ತಾ ಇದೆ ಅದನ್ನೆಲ್ಲ ಹೊರಗೆ ಹಾಕಿಬಿಡಿ. ಅಳು ಬರ್ತಾ ಇದ್ರೆ ಜೋರು ಹತ್ತು ಬಿಡಿ. ದುಃಖ ಆಗ್ತಾ ಇದ್ರೆ ಆ ದುಃಖವನ್ನೆಲ್ಲ ಹೊರಗಡೆ ಹಾಕಿ. ಜೋರು ಹತ್ತು ಬಿಡಿ ಎಲ್ಲ. ವೆರಿ ಗುಡ್, ವೆರಿ ಗುಡ್. ಎಲ್ಲ ಹೊರಗಡೆ ಹಾಕಿ. ಎಲ್ಲ ಹೊರಗಡೆ ಹೋಗ್ತಾ ಇದೆ. ಎಲ್ಲ ಹೊರಗಡೆ ಹೋಗ್ತಾ ಇದೆ. ಆ ಎಲ್ಲ ನೋವನ್ನು, ಸಮಾಧಾನವನ್ನ, ತೃಪ್ತಿಯನ್ನ ಹೊರಗಡೆ ಹಾಕಿ. ವೆರಿ ಗುಡ್. ಖಾಲಿ ಮಾಡಿ, ಎಲ್ಲ ಖಾಲಿ ಮಾಡಿ. ಆ ಭಾರ ಸಂಪೂರ್ಣ ಆಗಬೇಕು. ಖಾಲಿ ಆಗ್ಬೇಕು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್.
ಹ್ಮ್. ಹ್ಮ್. ಈಗ ಆ ಭಾಗಕ್ಕೆ ಆ ಬೆಳಕನ್ನ ಹರಿಸಿ. ಆಯ್ತಾ? ಆ ಪರಮಾತ್ಮ ಶಕ್ತಿಯ ಬೆಳಕನ್ನ ಅಲ್ಲೆಲ್ಲಿ ಭಾರ ಅನ್ನಿಸ್ತಾ ಇದೆ ಆ ಭಾಗಕ್ಕೆ ಆ ಬೆಳಕನ್ನ ಹರಿಸಿ. ಆ ಬೆಳಕು ಸಂಪೂರ್ಣವಾಗಿ ಆ ಭಾಗವನ್ನು ಆವರಿಸಿಕೊಂಡ ಹಾಗೆ ಅದೆಲ್ಲ ಸಂಪೂರ್ಣವಾಗಿ ರಿಲೀಸ್ ಆಗುತ್ತೆ. ಓಕೆ. ಸಂಪೂರ್ಣ ಆ ಭಾರ ಏನಿದೆ ಸಂಪೂರ್ಣವಾಗಿ ಹೊರಗಡೆ ಹೋಗಿ ನಿರಾಳ ಅನ್ನಿಸ್ತಾ ಇದೆ, ವಿಶ್ರಾಂತಿ, ನೆಮ್ಮದಿ ಅನ್ನಿಸ್ತಾ ಇದೆ, ಖುಷಿ ಅನ್ನಿಸ್ತಾ ಇದೆ, ಏನೋ ಒಂಥರ ರಿಲ್ಯಾಕ್ಸ್, ಫ್ರೀ. ಹೌದು. ಹೌದು. ಅಥವಾ ಬಿಡಿ, ನಿಮ್ಗೆ ತುಂಬಾ ಎಮೋಷನ್ಸ್ ಇದ್ರೆ ಅದನ್ನೆಲ್ಲ ಹೊರಗಡೆ ಹಾಕಿ. ನಾನು ಫರ್ಗಿವ್ ಮಾಡಿಲ್ಲ ಅನ್ಸುತ್ತೆ ಸರ್. ಯಾವುದನ್ನ? ಗೊತ್ತಾಗ್ತಿಲ್ಲ, ನಾನು ಫರ್ಗಿವ್ ಮಾಡಿಲ್ಲ ಅಂತ ಅನ್ಸುತ್ತೆ ತುಂಬಾ. ಹ್ಮ್. ದ್ವೇಷ ತುಂಬಾ ಇಟ್ಕೊಂಡಿದೀನಿ ಅನ್ಸುತ್ತೆ ಮನ್ಸಲ್ಲಿ. ಎಲ್ಲ ಹೊರಗಡೆ ಹಾಕ್ಬಿಡಿ, ಎಲ್ಲರನ್ನೂ ಕ್ಷಮಿಸಿ ಬಿಡಿ. ಯಾರೆಲ್ಲ ನಿಮ್ಗೆ ಚೈಲ್ಡ್ಹುಡ್ ಡೇಸ್ ಇಂದ ಇಲ್ಲಿವರೆಗೆ ಸೊ ಯಾವ ರೀತಿ ಎಲ್ಲ ನಿಮಗೆ ಹರಾಸ್ಮೆಂಟ್ ಮಾಡಿದ್ದಾರೋ ಅದೆಲ್ಲವನ್ನ ಅವ್ರನ್ನೆಲ್ಲ ಕ್ಷಮಿಸಿ ಬಿಡಿ. ಏನೋ ದೇಹ ಸ್ಥಿತಿಯಲ್ಲಿ ಅಜ್ಞಾನದಿಂದ ತಿಳಿಯದೆ ಮಾಡಿದ್ದಾರೆ. ಯಾರ ಮೇಲೂ ಯಾವುದೇ ರಾಗ ದ್ವೇಷ ಬೇಡ, ಎಲ್ಲರನ್ನ ಕ್ಷಮಿಸಿ ಬಿಡಿ. ಮತ್ತೆ ಆ ಎಲ್ಲ ಎಮೋಷನಲ್ ಬ್ಲಾಕೇಜ್ ಏನಿದೆ ಅದನ್ನೆಲ್ಲ ಪಕ್ಕದಲ್ಲಿ ಒಂದು ಅಗ್ನಿಯನ್ನ ಆವಾಹನೆ ಮಾಡಿ ಅಗ್ನಿಗೆ ಎಲ್ಲ ರಿಲೀಸ್ ಮಾಡಿಬಿಡಿ. ಆಯ್ತಾ? ವೆರಿ ಗುಡ್. ಆವಾಹಯಾಮಿ, ಆವಾಹಯಾಮಿ. ಪಕ್ಕದಲ್ಲಿ ಒಂದು ಅಗ್ನಿ, ಯಜ್ಞಕುಂಡದಲ್ಲಿ ಒಂದು ಅಗ್ನಿನ ಆವಾಹನೆ ಮಾಡಿದ್ದೇವೆ. ಎಲ್ಲವನ್ನ ಆ ಎಮೋಷನಲ್ ಬ್ಲಾಕೇಜ್ ಏನಿದೆ ಅದೆಲ್ಲ ಅಗ್ನಿಗೆ ರಿಲೀಸ್ ಮಾಡಿಬಿಡಿ. ನಿಮಗೇನು ದುಃಖ ಬರ್ತಾ ಇದೆ ಅದೆಲ್ಲವನ್ನ ದುಃಖವನ್ನು ಹೊರಗಾಕಿ. ಯಾರೆಲ್ಲ ನಿಮಗೆ ಹರಾಸ್ಮೆಂಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ಕ್ಷಮಿಸಿ. ಮೊದಲು ಕ್ಷಮಿಸಿ ಅದನ್ನೆಲ್ಲ ಒಂದು ಎಲ್ಲ ರಿಲೀಸ್ ಮಾಡಿ. ಅದು ಯಾವುದು ಬೇಕಾಗಿಲ್ಲ. ಬೇಕಾಗದೇ ಇರುವುದನ್ನು ನಾವೇನ್ ಮಾಡ್ತೀವಿ, ಹೇಗೆ ಬಿಡೋದು, ಕಸದ ಗಾಡಿಯಲ್ಲಿ ಹೊರಗೆ ಹಾಕ್ತೀವಲ್ವ ಹಾಗೆ ಅದನ್ನೆಲ್ಲ ಹೊರಗೆ ಹಾಕಿಬಿಡ್ಬೇಕು. ಎಲ್ಲವನ್ನ ಆ ಬೆಂಕಿಗೆ ಹೊರಗೆ ಹಾಕಿ ರಿಲೀಸ್ ಮಾಡಿ, ಬೇಗ ಬೇಗ ರಿಲೀಸ್ ಮಾಡಿ. ಎಲ್ಲ ಹತ್ತು ಬಿಡಿ, ಜೋರು ಹತ್ತು ಬಿಡಿ, ಮತ್ತು ಎಲ್ಲ ಹೊರಗಡೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಲ್ಲ ಹೊರಗಡೆ ಹಾಕಿ, ಎಲ್ಲ ಹೊರಗಡೆ ಹಾಕಿ. ವೆರಿ ಗುಡ್. ಸಂಪೂರ್ಣ ಹೊರಗಡೆ ಹಾಕಿ. ಎಲ್ಲ ಆ ಬೆಂಕಿಗೆ ಎಲ್ಲ ಹೋಗ್ತಾ ಇದೆ. ಎಲ್ಲ ಹರಿದು ಆ ಬೆಂಕಿಗೆ ಹೋಗಿ ಬೀಳ್ತಾ ಇದೆ. ಆ ಮೂಲಕ ಸಂಪೂರ್ಣ ಒಳಗಡೆ ಇರುವಂತ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ, ಕ್ಲಿಯರ್ ಆಗ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಮನಸ್ಸು ಪ್ರಶಾಂತವಾಗ್ತಾ ಇದೆ. ಸಂಪೂರ್ಣ ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ, ಹಗೂರ ಅನಿಸ್ತಾ ಇದೆ. ಇಡೀ ದೇಹ ಗಾಳಿಯಲ್ಲಿ ತೇಲಿದ ಅನುಭವ ಆಗ್ತಾ ಇದೆ. ಓಕೆ, ವೆರಿ ಗುಡ್. ಈಗ ನಾ ಹೀಗೆ ಆಳವಾದ ಧ್ಯಾನ ಸ್ಥಿತಿಗೆ ಜಾರ್ತಾ ಇದ್ದೀರಿ. ಆಳವಾದ ಧ್ಯಾನ ಸ್ಥಿತಿಗೆ ಜಾರ್ತಾ ಇದ್ದೀರಿ. ಸಂಪೂರ್ಣವಾಗಿ ಅರ್ಧ ಕಟ್ಟಿ ಬಿಟ್ಟಿರೋ ಮನೆ ಇದೆ. ಓಕೆ. ಅಲ್ಲಿ ಯಾರಾದ್ರೂ ಕಾಣಿಸ್ತಾರಾ ನೋಡಿ? ಅಲ್ಲಿ ನೀವೆಲ್ಲಿದ್ದೀರಿ ನೋಡಿ?
ಕೆಲ್ಸ ಅರ್ಧಕ್ಕೆ ನಿಂತು ಎಲ್ಲ ಹೋಗಿದ್ದಾರೆ. ಓಕೆ. ನೀವೇನ್ ಮಾಡ್ತಾ ಇದ್ದೀರಿ? ಅಲ್ಲಿ ಒಂದು ಹೆಂಗ್ಸಿದಾವೆ. ಓಕೆ. ಏನ್ ಬಟ್ಟೆ ಹಾಕೊಂಡಿದ್ದಾರೆ ಅವರು? ಮನೆ ಕಟ್ತಾರಲ್ಲ ಅವ್ರ ತರ ಬಟ್ಟೆ ಹಾಕಿ. ಹಾಕಿದಾರಾ? ಓಕೆ. ಅವಳು ಯಾರಿಗೂ ಕಾಯ್ತಾ ಇದ್ದಾಳೆ, ಯಾರು ಬರ್ಲಿಲ್ಲ. ಓಕೆ. ಯಾವ ಬಣ್ಣದ ಬಟ್ಟೆ ಹಾಕಿದ್ದಾಳೆ? ಅವಳು ಒಂಥರ ಕೆಂಪು ಬಣ್ಣದ ಸೀರೆ, ಅದರ ಮೇಲೆ ಯಾವ್ದೋ ಹ್ಮ್. ಗಂಡಸಂದು ಶರ್ಟ್ ಹಾಕಿದಾಳೆ, ಚೆಕ್ಸ್ ಶರ್ಟ್. ವೆರಿ ಗುಡ್. ತಲೆಗೆ ಒಂದು ಟವಲ್ ಕಟ್ಟಿದಾಳೆ, ಅದು ಮಾಸು ಬಣ್ಣದ ಟವಲ್. ಗಮನಿಸಿ, ಅವರು ಅದು ನೀವೇನಂತ ಗಮನಿಸಿ. ಗೊತ್ತಾಗ್ತದೆ ನೋಡಿ, ಅದು ನೀವೇ ಆಗಿದ್ದೀರಿ. ಸರಿಯಾಗಿ ಗಮನಿಸಿ. ಅನ್ಸುತ್ತೆ ಸರ್, ಅವಳಿಗೆ ಮತ್ತೆ ಲೋನ್ಲಿ ಫೀಲ್ ಆಗ್ತಾ ಇದೆ. ಅವಳು ಎಷ್ಟು ವರ್ಷ ವಯಸ್ಸಿರ್ಬೋದು? ಸರ್ ಸುಮಾರು 40 ವರ್ಷ ಇರ್ಬೋದು. ಹ್ಮ್. ಮದುವೆ ಆಗಿದೆ ಅವಳಿಗೆ ನೋಡಿ. ಹೌದು. ಓಕೆ. ಈಗ ಅವಳ ಮನೆಗೆ ಹೋಗಿ ನೋಡೋಣ. ಅವಳ ಮನೆಗೆ ಹೋಗಿ ಕಾಣಿಸ್ತಾ ಇದೆಯಾ? ಹೌದು. ವೆರಿ ಗುಡ್. ಯಾರ್ಯಾರಿದ್ದಾರೆ ನೋಡಿ ಮನೆಯಲ್ಲಿ? ಯಾರು ಇಲ್ಲ, ಅವಳದು ಒಂದು ಹೆಣ್ಣು ಮಗು ಹ್ಮ್. ಎಲ್ಲೋ ಹೊರಗಡೆ ಹೋಗಿದೆ ಅನ್ಸುತ್ತೆ. ಅವರಿಗೆ ಗಂಡ ಎಲ್ಲಿದ್ದಾರೆ ನೋಡಿ? ಅವನು ಎಲ್ಲೋ ಹೋಗಿದ್ದಾನೆ, ತುಂಬಾ ದಿನ ಆಗಿದೆ, ಬರ್ಲೇ ಇಲ್ಲ ವಾಪಸ್. ಏನಾಗಿದೆ ಆಕ್ಚುಲಿ ನೋಡಿ, ಸ್ವಲ್ಪ ಗಮನಿಸಿ. ಯಾಕೆ ಹೋಗಿದ್ದಾರೆ? ಎಲ್ಲಿ ಹೋಗಿದ್ದಾರೆ? ಅವನಿಗೆ ಅವಳು ಬೇಡ ಅಂತ ಅನ್ಸಿದೆ. ಹ್ಮ್. ಬಿಟ್ಟು ಹೋಗ್ಬಿಟ್ಟಿದಾರಾ? ಹೌದು, ಅವಳು ಕಾಯ್ತಾ ಇದ್ದಾಳೆ, ಅವನು ಬರ್ಲೇ ಇಲ್ಲ, ತುಂಬಾ ದಿನ ಆಗಿದೆ, ಬರ್ಲೇ ಇಲ್ಲ. ವೆರಿ ಗುಡ್. ಮನೆ ಹೇಗಿದೆ? ಸ್ಥಿತಿವಂತರ ತರ ಇದ್ದಾರೋ, ಬಡತನದಲ್ಲಿದ್ದಾರೋ, ಹೇಗಿದ್ದಾರೆ? ಬಡತನ, ಅವಳು ಕೂಲಿ ಕೆಲಸ ಮಾಡ್ತಾಳೆ. ಓಕೆ. ಯಾವ ಭಾಷೆ ಮಾತಾಡ್ತಾಳು ಅವ್ಳು ನೋಡಿ? ಒಂಥರ ಉತ್ತರ ಕರ್ನಾಟಕ ಭಾಷೆ ಸರ್. ಉತ್ತರ ಕರ್ನಾಟಕ ಭಾಷೆನಾ? ಹ್ಮ್. ಸುಮಾರು ಎಷ್ಟು ವರ್ಷಗಳ ಹಿಂದೆ ಇದ್ದಿರಬಹುದು ಆ ಘಟನೆ? 1980 ಅಂತ ಬಂತು. 1980. ಓಕೆ. ಅವಳ ಹೆಸರು ಏನಾದ್ರೂ ಗೊತ್ತಾಗ್ತದ ನೋಡಿ? ಲಾವಣ್ಯ. ವೆರಿ ಗುಡ್. ಓಕೆ. ಅವಳ ಬಾಲ್ಯ ಜೀವನ ಹೇಗಿತ್ತು ನೋಡಿ? ಅವರ ತಂದೆ ತಾಯಿ, ಅವಳು ಬೆಳೆದು ಬಂದ ರೀತಿ ಹೇಗಿತ್ತು? ಓದಿದಾಳ ನೋಡಿ ಸ್ವಲ್ಪ? ಅವಳು ಓದ್ಲಿಲ್ಲ. ಓಕೆ. ಅವಳು ಒಬ್ಳೆ ಮಗಳಿದ್ದಾಳೆ ಅವಳು. ಹೌದಾ? ಅವರ ತಂದೆ ತಾಯಿ ಕೂಡ ಅವ್ರ ತರನೇ ಕೂಲಿ ಕೆಲಸ ಮಾಡಿದ್ದಾರೆ. ಓಕೆ. ಅವಳು ಸಣ್ಣ ವಯಸ್ಸಿದ್ದಾಗ ಕೂಡ ಅವ್ರ ತಂದೆ ಸರಿಯಾಗಿ ನೋಡದೆ ಅವರು ಬಿಟ್ಟು ಹೋಗಿದ್ದಾರೆ, ಅಮ್ಮ ಮಾತ್ರ ಅವಳನ್ನು ಬೆಳೆಸಿದ್ದಾರೆ. ಓಕೆ. ವೆರಿ ಗುಡ್. ಮತ್ತೆ ಗಂಟ ಯಾವತ್ತಾದ್ರೂ ಬಂದ್ರ ನೋಡಿ?
ಮುಂದೆ ತುಂಬಾ ವರ್ಷ ಆದ್ಮೇಲೆ ಬಂದಿದ್ದಾರೆ. ಎಷ್ಟು ವರ್ಷ? ಅವಳ ಮಗಳು ದೊಡ್ಡವಳಾದ್ಮೇಲೆ ಬಂದಿದ್ದಾರೆ. ಅಂದ್ರಾ? ಓಕೆ. ಇವಾಗ ಹೇಗಿದ್ದಾರೆ ಎಲ್ಲ? ಚೆನ್ನಾಗಿದ್ದಾರೆ ಒಟ್ಟಿಗೆ? ಇನ್ನು ಸಿಕ್ಕಿದೆ ಬಿಟ್ಟು ಹೋಗಿದ್ದಕ್ಕೆ. ಓಕೆ. ಹೋಗ್ಲಿ, ಬಂದ ಮೇಲೆ ಆದ್ರೂ ಚೆನ್ನಾಗಿದ್ದಾರಾ? ಒಟ್ಟಿಗೆ ಇರೋದಕ್ಕೆ ರೆಡಿ ಇಲ್ಲ. ಓಕೆ. ಬಿಟ್ಟು ಹೋಗಿದ್ದು ಸಿಟ್ಟು ಮನ್ಸಲ್ಲಿದೆ ಹಾಗೆ. ಓಕೆ. ಕೊನೆಗೆ ಮಗಳು ಮದುವೆ ಮಾಡಿದ್ರಾ ನೋಡಿ? ಹೌದು ಸರ್. ವೆರಿ ಗುಡ್. ಆಮೇಲೆ ಎಷ್ಟು ವರ್ಷ ಅವಳು ಬದುಕಿದ್ಲು ನೋಡಿ? 56, 57. ಓಕೆ. ಏನಾಗಿತ್ತು ಲಾಸ್ಟಿಗೆ ಸಾಯುವಾಗ? ಹೇಗೆ ಸಾವು ಬಂತು? ವಿಪರೀತ ಹೊಟ್ಟೆ ನೋವು. ಓಕೆ. ಏನಾಗಿತ್ತು ಹೊಟ್ಟೆ ನೋವು ಬರುವಂಥದ್ದು? ಏನೋ ಗಡ್ಡೆ ಹೊಟ್ಟೆಯಲ್ಲಿ. ಓಕೆ. ಸತ್ತು ಹೋಗ್ತಾರಾ? ಹೌದು. ಓಕೆ. ಈಗ ಆ ದೇಹದಿಂದ ಆತ್ಮ ಹೊರಗಡೆ ಬರ್ತದೆ. ಬಂದ ಕೂಡಲೇ ತನ್ನ ಸತ್ತಿರುವ ದೇಹವನ್ನು ನೋಡ್ತಾ ಆತ್ಮಕ್ಕೆ ಏನ್ ಅನ್ನಿಸ್ತಾ ಇದೆ ನೋಡಿ? ಬಹಳ ಬೇಸರ. ಅಳ್ತಾ ದುಃಖ ಬರ್ತಾ ಇದೆಯಾ? ವೆರಿ ಗುಡ್. ಏನಾಗ್ತಾ ಇದೆ? ದುಃಖ ಆಗ್ತಾ ಇದೆ? ಅಸಮಾಧಾನ ಆಗ್ತಾ ಇದೆಯಾ? ಅತೃಪ್ತಿ ಇದೆಯಾ? ಹ್ಮ್. ವೆರಿ ಗುಡ್. ಈಗ ಆ ದೇಹವನ್ನ ಸುಡ್ತಾ ಇದ್ದಾರಲ್ವಾ ಬೆಂಕಿಯಲ್ಲಿ ನೋಡಿ? ಸುಡ್ತಾ ಇದ್ದಾರಲ್ವಾ? ಹೌದು. ಹಾ. ಆ ದೇಹಕ್ಕೆ ಸುಡ್ತಾ ಇದ್ದಾರಲ್ವಾ ಅದೇ ರೀತಿ ಈ ಎಲ್ಲ ಎಮೋಷನ್ಸ್, ಅಸಮಾಧಾನ, ತೃಪ್ತಿ, ದುಃಖ ಏನೆಲ್ಲ ಆ ಜನ್ಮದಲ್ಲಿ ನಡೀತೋ ಎಲ್ಲ ಆ ದೇಹದ ಜೊತೆಗೆ ಬಿಟ್ಬಿಡಿ. ಎಲ್ಲ ರಿಲೀಸ್ ಮಾಡಿ ಆ ದೇಹಕ್ಕೆ ಬಿಟ್ಬಿಡಿ. ಎಲ್ಲ ದೇಹದಲ್ಲಿ ಸುಟ್ಟು ಹೋಗ್ತದೆ. ಆಯ್ತಾ? ಎಲ್ಲ ರಿಲೀಸ್ ಮಾಡಿ. ಆ ದುಃಖವನ್ನೆಲ್ಲ ಹೊರಗಾಕಿ ಆ ಬೆಂಕಿಯಲ್ಲೇ ಹಾಕಿಬಿಡಿ. ಆಯ್ತಾ? ಅಸಮಾಧಾನವನ್ನೆಲ್ಲ ಹಾಕಿ, ಅತೃಪ್ತಿಯನ್ನ ಹಾಕಿ, ಎಲ್ಲ ರಿಲೀಸ್ ಮಾಡಿ. ಎಲ್ಲವನ್ನ ಬೆಂಕಿಗೆ ರಿಲೀಸ್ ಮಾಡಿ. ಈ ಯಾವುದು ಬೇಡ ನಮಗೆ. ಹೇಗೆ ಆ ದೇಹವನ್ನ ವ್ಯರ್ಥವಾಗಿ ಬಿಟ್ಟು ಬಂದವು ಹಾಗೆ ಆ ದೇಹದಿಂದ ನಾವು ಏನೆಲ್ಲ ಅನುಭವಿಸಿದವೋ ಅದನ್ನೆಲ್ಲ ಅಲ್ಲೇ ದೇಹದಲ್ಲೇ ಬಿಟ್ಟು ಬರ್ಬೇಕು ಅಲ್ವಾ? ಬೇಡ ಆಗಿರೋದನ್ನ ನಾವು ತಗೊಂಡು ಬಿಡೋದಿಲ್ಲ ಅಲ್ವಾ? ಹಾಗೆ ಅದು ಯಾವುದು ಬೇಡ ನಮಗೆ. ತುಂಬಾ ದುಃಖ ಆಗ್ತಾ ಇದ್ರೆ ಅದನ್ನೆಲ್ಲ ಹತ್ತು ಕಡಿಮೆ ಮಾಡ್ಕೊಂಡು ಬಿಡ್ಬೇಕು. ಹೊರಗೆ ಹಾಕ್ಬಿಡ್ಬೇಕೆಲ್ಲ. ಎಲ್ಲ ಬೆಂಕಿಗೆ ರಿಲೀಸ್ ಮಾಡಿಬಿಡಿ. ಆ ಚಿತೆಯೊಂದಿಗೆನೆ ಆ ಬೆಂಕಿಯಲ್ಲಿ ಆ ದೇಹದೊಟ್ಟಿಗೆ ಅದೆಲ್ಲ ಸುಟ್ಟು ಹೋಗ್ತಾ ಇದೆ. ಎಲ್ಲ ಸುಟ್ಟು ಹೋಗ್ತಾ ಇದೆ. ಮನಸ್ಸು ಹಗೂರ ಆಗ್ತಾ ಇದೆ. ಮನಸ್ಸು ನಿರಾಳವಾಗ್ತಾ ಇದೆ. ಸಂಪೂರ್ಣ ಆ ದುಃಖವನ್ನೆಲ್ಲ ಆ ಬೆಂಕಿಗೆ ರಿಲೀಸ್ ಮಾಡಿ ಸಂಪೂರ್ಣ ಅಸಮಾಧಾನವನ್ನ, ಅತೃಪ್ತಿಯನ್ನ, ಆ ಇಡೀ ಬದುಕಿನಲ್ಲಿ ಕಳೆದ ನೋವೇನಿತ್ತು ಆ ನೋವನ್ನೆಲ್ಲ ಆ ಬೆಂಕಿಗೆ ರಿಲೀಸ್ ಮಾಡಿ. ಎಲ್ಲ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ಎಲ್ಲ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆದ ಹಾಗೆ ಸಂಪೂರ್ಣ ಮನಸ್ಸು ಹಗೂರ ಆಗ್ತಾ ಇದೆ. ಮನಸ್ಸು ಹಗೂರ ಆಗ್ತಾ ಇದೆ. ಮನಸ್ಸು ಹಗೂರ ಆಗ್ತಾ ಇದೆ. ಎಲ್ಲ ಆ ಬ್ಲಾಕೇಜ್ ಏನಿತ್ತು, ಎಮೋಷನ್ಸ್, ಅತೃಪ್ತಿ, ಅಸಮಾಧಾನ, ದುಃಖ, ನೋವು ಅದನ್ನೆಲ್ಲ ಬೆಂಕಿಗೆ ಹಾಕಿ ಸುಟ್ಬಿಟ್ಟಿದ್ದೀರಿ. ನಿಮ್ಮ ಹತ್ರ ಇವಾಗ ಏನೂ ಇಲ್ಲ. ಆಯ್ತಾ? ಮನಸ್ಸು ಹಗೂರ ಆಗ್ತಾ ಇದೆ. ನಿಮ್ಮ ಆ
ಕಷ್ಟಕ್ಕೆಲ್ಲ ಕಾರಣವಾದ ಆ ಗಂಡನನ್ನೆಲ್ಲ ಕ್ಷಮಿಸಿ ಬಿಡಿ. ಕ್ಷಮಿಸಿ ಅವರನ್ನ. ಆಯ್ತಾ? ಏನೋ ಅಜ್ಞಾನದಿಂದ ತಿಳಿಯದೆ ಮಾಡಿದ್ದಾರೆ. ನೀವು ಏನೋ ಅದ್ರ ಬಗ್ಗೆ ಅಸಮಾಧಾನ ಇಟ್ಟುಕೊಳ್ಳದೆ ಅವರನ್ನ ಕ್ಷಮಿಸಿ ಬಿಡಿ. ಆಯ್ತಾ? ಕ್ಷಮಿಸಿ ಅವರನ್ನ. ಕ್ಷಮೆ ಮಾಡಿ. ಕ್ಷಮೆ ಮಾಡಿ. ಕ್ಷಮಿಸಿ. ಕ್ಷಮಿಸಿದ್ದೀರಿ. ವೆರಿ ಗುಡ್. ಏನ್ ಅನಿಸ್ತಾ ಇದೆ ಮನಸ್ಸಲ್ಲೀಗ? ಕ್ಷಮಿಸಿದ್ದೀನಿ ಸರ್. ವೆರಿ ಗುಡ್. ಮನಸ್ಸು ಹೇಗೆ ಹಗುರ ಆಗ್ತಾ ಇದೆಯಾ? ಹೌದು. ವೆರಿ ಗುಡ್. ಈಗ ನಿಮ್ಮ ಸುತ್ತಲೂ ಕೆಲವು ದೈವ ಶಕ್ತಿಗಳು, ಡಿವೈನ್ ಎನರ್ಜಿಗಳು, ಗುರು ಶಕ್ತಿಗಳು ನಿಂತಿದ್ದಾರೆ. ಯಾರ್ಯಾರು ನಿಮಗೆ ಕಾಣಿಸ್ತಾ ಇದ್ದಾರೆ ಹೇಳಿ? ಸಾಯಿಬಾಬಾ. ವೆರಿ ಗುಡ್. ಮತ್ತೆ? ಬಸವಣ್ಣ. ವೆರಿ ಗುಡ್. ಮತ್ತೆ? ಬುದ್ಧ. ವೆರಿ ಗುಡ್. ನೀವಿದ್ದೀರಿ ಸರ್. ವೆರಿ ಗುಡ್. ಮತ್ತೆ? ಒಬ್ರು ಇದ್ದಾರೆ ಸರ್, ನನ್ಗೆ ಅವ್ರ ಹೆಸರು ಗೊತ್ತಾಗ್ತಾ ಇಲ್ಲ. ವೆರಿ ಗುಡ್. ಓಕೆ. ಮತ್ತೆ ಯಾರಿದ್ದಾರೆ? ಈಗ ಹಾಗೆ ಆತ್ಮ ಮೇಲಿನ ಉನ್ನತ ಲೋಕಕ್ಕೆ ಹೋಗ್ತಾ ಇದೆ. ಮುಂದೆ ಯಾವ ಲೋಕವನ್ನ ಹೋಗ್ತು ನೋಡ್ತೀವಿ ಸ್ವಲ್ಪ? ಯಾವ ಲೋಕವನ್ನ ಹೋದ್ರಿ ನೋಡಿ? ಭೂಮಿ ಥರನೇ ಇದೆ ಸರ್. ಓಕೆ. ಭೂಮಿ ತರ ಇಲ್ಲ. ಅದು ನಿಮ್ಮ ಹಿಂದಿನ ಜನ್ಮವ ನೋಡಿ. ಅದರ ನಂತರದ ಜನ್ಮ ಇರ್ಬೋದಾ ನೋಡಿ? ಅನ್ಸುತ್ತೆ ಸರ್. ಏನು ಏನಾಗಿ ಜನ್ಮ ತಗೊಂಡಿದ್ದೀರಿ ನೋಡಿ? ಅಲ್ಲೂ ಕೂಡ ಹೆಂಗ್ಸು. ವೆರಿ ಗುಡ್. ಏನಾಗಿದ್ದೀರಿ ಅಲ್ಲಿ? ಎಷ್ಟು ವರ್ಷ ವಯಸ್ಸಿರ್ಬೋದು? 37, 38 ಇರ್ಬೋದು ಸರ್. ಓಕೆ. ಯಾವ ಬಟ್ಟೆ ಹಾಕೊಂಡಿದ್ದಾರೆ ನೋಡಿ? ಯಾವ ತರದ ಬಟ್ಟೆ ಹಾಕೊಂಡಿದ್ದಾರೆ? ಅದು ಒಂಥರ ಯುರೋಪಿಯನ್ ಸ್ಟೈಲ್ ಬಟ್ಟೆ ಹಾಕಿದ್ದಾರೆ ಸರ್. ಓಕೆ. ಓಕೆ. ಏನು ಏನಾದರೂ ಹೆಸರು ಗೊತ್ತಾಗ್ತದ ನೋಡಿ? ಲೆಜಿಯಾ. ದಿವ್ಯಾ. ವೆರಿ ಗುಡ್. ಯಾವ ದೇಶ ಇರ್ಬೋದು ನೋಡಿ ಸ್ವಲ್ಪ? ನೆದರ್ಲ್ಯಾಂಡ್ಸ್. ವೆರಿ ಗುಡ್. ವೆರಿ ಗುಡ್. ಅವಳಿಗೆ ಮದುವೆ ಆಗಿದೆಯಾ? ಕುಟುಂಬ ಇದೆಯಾ? ಮಕ್ಕಳಿದ್ದಾರಾ ನೋಡಿ? ಗಂಡ ಮಕ್ಕಳು ಇದ್ದಾರಾ ನೋಡಿ? ಹೌದು. ವೆರಿ ಗುಡ್. ಅವ್ರ ಮನೆ ನೋಡಿ ಹೇಗಿದೆ? ಅದು ಮರದಿಂದ ಕಟ್ಟಿರೋ ಅಂತ ಮನೆ ಸರ್. ವೆರಿ ಗುಡ್. ಹೇಗಿದೆ ಅವರ ದಾಂಪತ್ಯ ಜೀವನ, ಲೈಫ್ ಸ್ಟೈಲು? ಖುಷಿಯಾಗಿದ್ದಾಳ? ಹೌದು, ಖುಷಿಯಾಗಿದ್ದಾರೆ. ಹ್ಮ್. ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಹಾ, ಗಂಡ ಇಬ್ರು ಚೆನ್ನಾಗಿ ಚೆನ್ನಾಗಿ. ಗಂಡ ಚೆನ್ನಾಗಿ ನೋಡ್ಕೊಂತ ಇದ್ದಾರಾ? ಹೌದು. ವೆರಿ ಗುಡ್. ಆ ಲೈಫ್ ಅವರು ಏನು ಉದ್ಯೋಗ ಮಾಡ್ತಾರೆ ನೋಡಿ ಹೊಟ್ಟೆಪಾಡಿಗೆ? ಕಟ್ಟಿಗೆ ಕಡಿತಾನೆ ಸರ್. ಹ್ಮ್. ಹ್ಮ್. ಹೇಗೆ ಬಡವರಿದ್ದಾರೋ ಶ್ರೀಮಂತರಿದ್ದಾರೋ ನೋಡಿ? ಒಂದು ಆವರೇಜ್ ಫ್ಯಾಮಿಲಿ. ಹಾಗೆ ಅವಳು ಆ ಒಂದು ಜನ್ಮದಲ್ಲಿ ಎಷ್ಟು ವರ್ಷ ಬದುಕಿದ್ಲು ಅವಳು? 57 ಸರ್. ಅಲ್ಲೂ 57ನಾ? ಹಾ. ಓಕೆ. ಅವಳ ಇಡೀ ಆ ಜೀವನದಲ್ಲಿ ನಡೆದಂತಹ ಏನಾದರೂ ಕಹಿ ಘಟನೆಗಳು, ದುಃಖದ ಘಟನೆಗಳು ಏನಾದರೂ ನೆನಪಾಗ್ತದ ನೋಡಿ? ತುಂಬಾ ಆಘಾತ ಆಗುವಂಥದ್ದು ಏನಾದರೂ ಘಟನೆಗಳು ನಡೀತಾ ನೋಡಿ? ಅವಳ ಅಮ್ಮ ಸತ್ತು
ಸತ್ತು ಹೋಗಿದ್ದೆ ಅವಳಿಗೆ ತುಂಬಾ ಬೇಜಾರಾಗಿ. ಓಕೆ. ಆ ನೋವು ಇದೆ. ಓಕೆ. ಮತ್ತೆ ಅದು ಒಂದೇ ನೋವಿದೆ ಸರ್. ಓಕೆ. ಈಗ ಕೊನೆಗೆ ಅವಳ ಸಾವಿನ ಮೂಮೆಂಟಿಗೆ ಬನ್ನಿ. ಏನಾಗಿ ಅವಳು ಸಾವು ಬಂತು ನೋಡಿ ಸ್ವಲ್ಪ. ಏನೋ ಬಿಳಿ 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 ಲಿಕ್ವಿಡ್ ನ ವಾಂತಿ ಮಾಡಿ ಮಾಡಿ ಸತ್ತಿದಾಳೆ. ಓಕೆ. ಬಾಯಿಂದ ಬಿಳಿ ಓಕೆ. ಓಕೆ. ಬಿಳಿ ಬಿಳಿ. ಏನಾದರೂ ಪಾಯ್ಸನ್ ಆಗಿರ್ಬೋದಾ? ಅವ್ರೇನೋ ತಿಂದಿದ್ರಿಂದ ಹಾಗಾಗಿದೆ. ಓಕೆ. ಸತ್ತೋಗ್ಬಿಟ್ಲ ಅವಳು. ಹೌದು. ಈಗ ಆ ದೇಹದಿಂದ ಆತ್ಮ ಹೊರಗಡೆ ಬರ್ತದಲ್ಲ, ಹೊರಗಡೆ ಬಂದ ಕೂಡಲೇ ಆತ್ಮಕ್ಕೆ ಆ ದೇಹವನ್ನ, ಸತ್ತಿರುವ ತನ್ನ ದೇಹವನ್ನು ನೋಡಿ ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ನಾನು ಯಾಕೆ ಇಷ್ಟು ಬೇಗ ಸತ್ತೆ, ನನ್ ಮಕ್ಳಿದ್ದಾರೆ ಅಂತ. ಓಕೆ. ಮತ್ತೆ ಅವಳಿಗೆ ಅವರಮ್ಮ ಸತ್ತಾಗ ಆದ ನೋವು ಅವಳಿಗೆ ಓಕೆ. ಗೊತ್ತಾಗ್ತಾ ಇದೆ. ಮತ್ತೆ ಮಕ್ಕಳದೇ ಚಿಂತೆ ಇದೆ. ಓಕೆ. ಎಲ್ಲ ಆ ಎಮೋಷನ್ಸ್ ಏನಿದೆ, ತಾಯಿಯಿಂದ ಆದ ನೋವು, ಆಯ್ತಾ, ತಾನು ಬೇಗ ಸತ್ತೋಗ್ಬಿಟ್ಟೆ ಅನ್ನೋ ಅಸಮಾಧಾನ, ಮಕ್ಕಳ ಬಗ್ಗೆ ಚಿಂತೆ, ಅದನ್ನೆಲ್ಲ ಆ ಜನ್ಮದಲ್ಲೇ ಬಿಟ್ಟುಬಿಡಿ. ಅಂದ್ರೆ ಆ ದೇಹಕ್ಕೆ ಬಿಟ್ಟುಬಿಡಿ. ಅದು ಯಾವುದು ನಮಗೆ ಬೇಡ. ಆಯ್ತಾ? ಎಲ್ಲವನ್ನ ರಿಲೀಸ್ ಮಾಡಿ, ಆ ತಾಯಿ ಸತ್ತಾಗ ಆದ ನೋವನ್ನ ಆ ದೇಹಕ್ಕೆ ರಿಲೀಸ್ ಮಾಡಿ, ಆ ದೇಹದೊಂದಿಗೆ ಅವೆಲ್ಲ ಭಾವನೆಗಳು ಕೂಡ, ಹೇಗೆ ನಾವು ದೇಹವನ್ನ ಅಲ್ಲೇ ಬಿಟ್ಟು ಬಂದ್ವೋ ಹಾಗೆ ಆ ಎಲ್ಲ ಫೀಲಿಂಗ್ಸು ಎಮೋಷನ್ಸ್ನೆಲ್ಲ ಅದೇ ರೀತಿ ಅಲ್ಲೇ ಬಿಟ್ಟು ಬರಬೇಕು ಅಲ್ವಾ? ಹಾಗಾಗಿ ಆ ಎಲ್ಲ ತಾಯಿ ಸತ್ತ ನೋವನ್ನ, ಮಕ್ಕಳ ಬಗ್ಗೆ ಚಿಂತೆಯನ್ನ, ತಾನು ಬೇಗ ಸತ್ತೋಗ್ಬಿಟ್ಟೆ ಅನ್ನೋ ನೋವನ್ನ, ಅಸಮಾಧಾನ, ತೃಪ್ತಿಯನ್ನು ಎಲ್ಲ ರಿಲೀಸ್ ಮಾಡಿ, ಎಲ್ಲ ರಿಲೀಸ್ ಮಾಡಿ, ಎಲ್ಲ ಹೋಗಿ ಆ ದೇಹವನ್ನು ಸೇರ್ಕೊಳ್ತಾ ಇದೆ. ಎಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲವನ್ನ ರಿಲೀಸ್ ಮಾಡ್ತಾ ಇದ್ದೀರಿ. ಎಲ್ಲ ಹೋಗಿ ಆ ಆ ದೇಹಕ್ಕೆ ಸೇರ್ಕೊಳ್ತಾ ಇದೆ. ಏನು ದುಃಖ ಬರ್ತಾ ಇದೆಯಾ? ಹೌದು. ಯಾಕೆ ದುಃಖ ಬರ್ತಾ ಇದೆ? ಹೌದು. ಹ್ಮ್. ಬೇಗ ಸತ್ತೋದೆ ಅಂತನಾ? ಹೌದು. ಫ್ಯಾಮಿಲಿ ಚೆನ್ನಾಗಿತ್ತು ಆದ್ರೆ ಬೇಗ ಸತ್ತೋಗ್ಬಿಟ್ಟು. ಓಕೆ. ಇರ್ಲಿ, ಅದೆಲ್ಲ ಸೋಲ್ ಪ್ಲಾನ್ ಇರ್ತದೆ. ಸೊ ಹಾಗಾಗಿ ಅದನ್ನ ನಾವು ಸ್ವೀಕಾರ ಮಾಡಬೇಕು. ಅದಕ್ಕೆ ಆ ನೋವನ್ನೆಲ್ಲ ಆ, ಒಂದು ದೇಹಕ್ಕೆ ರಿಲೀಸ್ ಮಾಡಿಬಿಡಿ. ಬಟ್ ಅವ್ರು ತುಂಬಾ ಚೆನ್ನಾಗಿರ್ತಾರೆ ಇನ್ನು ಮುಂದೆ, ಆಯ್ತಾ? ಯಾವ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ಅದನ್ನೆಲ್ಲ, ಅದು ನಿಮ್ಮದೇ ನಿಮ್ಮದೇ ಪ್ಲಾನ್ ಆಗಿತ್ತು. ಅಲ್ಲಿಗೆ ನೀವು ಸಾಕು ಅಂತ ಹೇಳಿ, ಅದಕ್ಕೆ ಅದನ್ನೆಲ್ಲ ಆ ಶವಕ್ಕೆ ರಿಲೀಸ್ ಮಾಡಿ. ಎಲ್ಲ ಆ ನೋವನ್ನೆಲ್ಲ ರಿಲೀಸ್ ಮಾಡಿ, ಆ ದುಃಖವನ್ನೆಲ್ಲ ರಿಲೀಸ್ ಮಾಡಿ, ಅಸಮಾಧಾನ, ತೃಪ್ತಿ, ಹ್ಮ್, ಎಲ್ಲವನ್ನ ರಿಲೀಸ್ ಮಾಡಿ. ಓಕೆ. ಎಲ್ಲವನ್ನು, ಅಸಮಾಧಾನವನ್ನು, ತೃಪ್ತಿಯನ್ನು ರಿಲೀಸ್ ಮಾಡಿ, ಎಲ್ಲ ರಿಲೀಸ್ ಮಾಡ್ತಾ ಹೋಗಿ. ಮನಸ್ಸು ಹಗೂರ ಆಗ್ತಾ ಇದೆ. ಸಂಪೂರ್ಣ ಎಲ್ಲ ಭಾವನೆ, ನೋವು, ಅಸಮಾಧಾನವನ್ನೆಲ್ಲ ದೇಹಕ್ಕೆ ರಿಲೀಸ್ ಮಾಡ್ತಾ ಇದ್ದೀರಿ.
ಮನಸ್ಸು ಹಗೂರ ಅನ್ನಿಸ್ತಾ ಇದೆ ಅಲ್ವಾ? ಹೌದು. ವೆರಿ ಗುಡ್. ಈಗ ಸಂಪೂರ್ಣವಾಗಿ ಆ ಜನ್ಮದ ಎಲ್ಲ ಭಾವನೆ, ಎಮೋಷನ್ಸ್, ಫೀಲಿಂಗ್ಸ್ ಎಲ್ಲ ನೀವು ಆ ದೇಹದಲ್ಲೇ ಬಿಟ್ಟಿದ್ದೀರಿ. ಯಾವುದನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇಲ್ಲ. ಸುತ್ತಲೂ ಗಮನಿಸಿ, ನಿಮ್ಮ ಸುತ್ತಲೂ ಕೆಲವು ಡಿವೈನ್ ಎನರ್ಜಿಗಳು ನಿಂತಿದ್ದಾರೆ, ದೈವ ಶಕ್ತಿಗಳು, ಗುರು ಶಕ್ತಿಗಳು. ಯಾರ್ಯಾರು ಕಾಣಿಸ್ತಾ ಇದ್ದಾರೆ ಗಮನಿಸಿ. ಬುದ್ಧ ಸರ್. ವೆರಿ ಗುಡ್. ಮತ್ತೆ ಒಂದು ಗೋಲ್ಡನ್ ಗೇಟ್ ಕಾಣಿಸ್ತಾ ಇದೆ. ವೆರಿ ಗುಡ್. ಮತ್ತೆ ಗೋಲ್ಡನ್ ಗೇಟ್ ಒಳಗೆ ಇದೀನೋ? ಒಬ್ಬರು ಮುನಿ ಇದ್ದಾರೆ ಸರ್. ಓಕೆ. ಮತ್ತೆ ಅವರಿಬ್ಬರೇ ಇದ್ದಾರೆ. ಮತ್ತೆ ಯಾರು ಕಾಣ್ತಾ ಇದ್ದಾರೆ ನೋಡಿ? ಒಬ್ರು ಯಾರೋ ಗುರು ನಾನಕ್ ತರ ಇದ್ದಾರೆ ಸರ್. ಓಕೆ. ಮತ್ತೆ ಬರೀ ಬಿಳಿ ಮೋಡ ಇದೆ ಸರ್. ಓಕೆ. ಹಾಗೆ ನಂತರ ಮೇಲಿನ ಲೋಕಗಳಿಗೆ ಹೋದ್ರಿ ಅಲ್ವಾ? ಯಾವ ಲೋಕಕ್ಕೆ ಹೋದ್ರಿ ಗೊತ್ತಾಗುತ್ತಾ ನೋಡಿ? ಇದು ಭೂಮಿಗಿಂತ ತುಂಬಾ ಚೆನ್ನಾಗಿದೆ ಸರ್ ನೋಡಕ್ಕೆ. ವೆರಿ ಗುಡ್. ಲೋಕದ ಯಾವುದು ಹೆಸರೇನಾದ್ರೂ ಗೊತ್ತಾಗ್ತದ ನೋಡಿ? ಸತ್ಯಲೋಕ. ಹ್ಮ್. ಸತ್ಯಲೋಕ. ಲೋಕಕ್ಕೆ ಹೋಗಿದ್ದಾರಾ? ಕರೆಕ್ಟ್ ಆಗಿ ನೋಡಿ. ಬೇರೆ ಲೋಕ ಇರಬಹುದು ನೋಡಿ. ಬರೀ ಹಚ್ಚ ಹಸಿರು ವಾಟರ್ ಫಾಲ್ಸ್. ಓಕೆ. ತುಂಬಾ ಬ್ಯೂಟಿಫುಲ್ ಪ್ಲೇಸ್. ಓಕೆ. ಎಷ್ಟು ವರ್ಷ ಇದ್ರಿ ಅಲ್ಲಿ ನೋಡಿ? 3 ವರ್ಷ. ಅಷ್ಟೇನಾ? ಹಾ. ಆಮೇಲೆ ಎಲ್ಲಿ ಭೂಮಿ ಮೇಲೆ ಜನ್ಮ ತಗೊಂಡ್ರಿ ನೋಡಿ? ಕೊಳ್ಳೇಗಾಲ. ಕೊಳ್ಳೇಗಾಲದಲ್ಲ? ಓಕೆ. ಏನಾಗಿ ಜನ್ಮ ತಗೊಂಡಿದ್ದೀರಿ? ಹ್ಮ್. ಮತ್ತೆ ಹೆಂಗ್ಸು. ಓಕೆ. ಏನ್ ಹೆಸರಿದೆ? ಶಿಲ್ಪ. ವೆರಿ ಗುಡ್. ಅವರ ಮನೆಯನ್ನ ನೋಡಿ, ಯಾರ್ಯಾರು ಇದ್ದಾರೆ ನೋಡಿ, ಮನೆ ಹೇಗಿದೆ ನೋಡಿ ಸ್ವಲ್ಪ. ಚಿಕ್ಕದಾಗಿದೆ ಆದ್ರೆ ಚೆನ್ನಾಗಿದೆ. ಓಕೆ. ತಂದೆ ತಾಯಿ ಇದ್ದಾರಾ? ಗಂಡ ಮತ್ತೆ ಮಗಳಿದ್ದಾರೆ. ಗಂಡ ಮಕ್ಕಳು ಇದ್ದಾರೆ. ಓಕೆ. ಇವಾಗ ಎಷ್ಟು ವರ್ಷ ಇರ್ಬೋದು ಅವಳಿಗೆ? 36, ಓಕೆ. 37. ಓಕೆ. ಹೇಗಿದೆ ಅವಳದು ಫ್ಯಾಮಿಲಿ ಲೈಫ್? ಹೇಗಿದೆ? ಚೆನ್ನಾಗಿದ್ದಾರಾ? ಚೆನ್ನಾಗಿದೆ ಸರ್. ವೆರಿ ಗುಡ್. ಏನ್ ಮಾಡ್ತಾರೆ ಅವರು ಬದುಕಿಗಾಗಿ? ಟೀಚರ್. ಟೀಚರ್ ಆಗಿದ್ದಾರಾ? ಹಾ. Okay. ಯಾವ ಸ್ಕೂಲಿಗೆ ಹೋಗ್ತಾರೆ ನೋಡಿ ಅವರು? ಗೌರ್ಮೆಂಟ್ ಸ್ಕೂಲ್ ಸರ್. ಯಾವ ಊರು ಗೌರ್ಮೆಂಟ್ ಸ್ಕೂಲ್ ಅದು? ಬೆಳಗೂರು ಅಂತ ಇದೆ. ಓಕೆ. ವೆರಿ ಗುಡ್. ಹಾಗೆ ಅವಳು ಆ ಲೈಫಲ್ಲಿ ಎಷ್ಟು ವರ್ಷ ಬದುಕಿದ್ಲು ನೋಡಿ? 80 ಸರ್. 80 ವರ್ಷ ಬದುಕಿಲ್ಲ? ಹಾ. ಓಕೆ. ಎಷ್ಟು ವರ್ಷದ ಹಿಂದೆ ಇರ್ಬೋದು ಅದು?
1967. 1967. ಹಾ. ವೆರಿ ಗುಡ್. ಆ ಲೈಫಲ್ಲಿ ಅವಳಿಗೆ ನಡೆದಂತಹ ಏನಾದರೂ ಘಟನೆಗಳು ನೆನಪು ಬರ್ತಾವ ನೋಡಿ. ಮಗಳು ಇದ್ದಕ್ಕಿದ್ದಂಗೆ ಕಾಣೆ ಆಗ್ತಾಳ, ಮಗಳ ಲೈಫ್ ಕಾಣಿಸೋದೇ ಇಲ್ಲ. ಓಕೆ. ತುಂಬಾ ನೋವಾಗ್ತದಾ? ಹಾ, ಏನಾಗಿದೆ ಅವಳಿಗೆ ಅಂತ ಗೊತ್ತೇ ಆಗೋದಿಲ್ಲ. ಓಕೆ. ಅವಳು ಅವಳು ಸಿಗೋದೇ ಇಲ್ಲ, ಅವಳು ಕಾಣೆ ಆಗಿದ್ದಾಳೆ. ಓಕೆ. ಸುಮಾರು 6ನೇ ಕ್ಲಾಸಲ್ಲಿ ಓದುವಾಗ. ಹ್ಮ್ ಹ್ಮ್. ಮುಂದೆ ಏನಾಯ್ತು ನೋಡಿ, ಮತ್ತೆ ಅವ್ರ ಜೀವನದಲ್ಲಿ ಏನಾದರೂ ಘಟನೆಗಳು, ದುಃಖದ ಘಟನೆಗಳು, ನೋವಿನ ಘಟನೆಗಳು ಏನಾದರೂ ನಡೀತಾ? ಅದಾದ್ಮೇಲೆ ಗಂಡ ತೀರೋಗ್ತಾರೆ. ಓಕೆ, ಗಂಡನೂ ತೀರೋದ್ರ? ಅವ್ರಿಗೆ 50 ವರ್ಷ ಇದ್ದಾಗ ತೀರೋಗ್ತಾರೆ. ಓಕೆ. ಆಮೇಲೆ ಅವಳ ಜೀವನ ಹೇಗೆ ನಡೀತು? ಲೋನ್ಲಿ ಲೈಫ್, ರಿಟೈರ್ಡ್ ಆಗಿದ. ಓಕೆ. ಕೊನೆಗೆ ಏನಾಗಿ ಸಾವು ಬಂತು ಅವಳಿಗೆ? ಆರ್ಗನ್ಸ್ ಫೇಲಿಯರ್. ಓಕೆ. ಈಗ ಆ ದೇಹದಿಂದ ಸಾವಿನ ಸಮಯಕ್ಕೆ ಹೋಗಿ ಆ ದೇಹದಿಂದ ಆತ್ಮ ಹೊರಗಡೆ ಬಂದ ಕೂಡಲೇ ಏನ್ ಅನ್ನಿಸ್ತಾ ಇದೆ ಆತ್ಮಕ್ಕೆ? ಇಷ್ಟು ವರ್ಷ ಬದುಕಿ ಈ ಲೈಫಲ್ಲಿ ಏನೂ ನೋಡ್ಲೇ ಇಲ್ಲ. ಓಕೆ. ಮತ್ತೆ ನನ್ನ ಫ್ಯಾಮಿಲಿ ಅಂತ ಇದ್ರು ಯಾರು ಇರ್ಲೇ ಇಲ್ಲ. ಮತ್ತೆ 80 ವರ್ಷ ಯಾಕೆ ಬದುಕಿದ್ ನಾನು ಅಂತ ಅನಿಸ್ತದೆ. ಓಕೆ. ವೆರಿ ಗುಡ್. ಮಗಳು ಕುಸುಮ. ಮಗಳು ಕುಸುಮನಾ? ಹ. ಕೊನೆ ಮಗಳು ಏನಾಗಿರ್ಬೋದು, ಏನಾದ್ರೂ ಗೊತ್ತಾಗ್ತಾ ಇದೆಯಾ ನೋಡಿ? ಅವಳು ನೋಡಕ್ ತುಂಬಾ ಚೆನ್ನಾಗಿದ್ಲು ಅಂತ ಕಿಡ್ನಾಪ್ ಮಾಡಿದ್ದಾರೆ. ಹೌದಾ? ಆಮೇಲೆ ಅವಳು ಡೆತ್ ಆಗಿದ್ದಾಳ? ಅನ್ಸುತ್ತೆ ಸರ್, ಆಯ್ತು ಅನ್ಸುತ್ತೆ ಅವಳಿಗೆ ಏನೋ ಮಾಡಿದ್ದಾರೆ. ಓಕೆ ಓಕೆ. ಈಗ ಅವಳಲ್ಲಿರುವ ಅಸಮಾಧಾನ, ದುಃಖ ಏನಿದೆ ಅದೆಲ್ಲವನ್ನ ಶವ ಇದೆಯಲ್ವಾ, ಆ ಶವಕ್ಕೆ ರಿಲೀಸ್ ಮಾಡಿಬಿಡಿ. ಯಾವುದು ಬೇಡ. ಓಕೆ. ಆ ದುಃಖ, ಅಸಮಾಧಾನ, ತೃಪ್ತಿ, ಏನೇನೆಲ್ಲ ಆತ್ಮದಲ್ಲಿ ಉಳ್ಕೊಂಡಿದೆಯೋ ಅದನ್ನೆಲ್ಲವನ್ನ, ಹೇಗೆ ನಾವು ದೇಹವನ್ನು ಅಲ್ಲೇ ಬಿಟ್ಟು ಬರ್ತಾ ಇದ್ದೀವೋ ಹಾಗೆ ಆ ಎಲ್ಲ ಭಾವನೆಗಳನ್ನು, ಫೀಲಿಂಗ್ಸ್, ಎಮೋಷನ್ಸ್ ಕೂಡ ಆ ದೇಹದೊಟ್ಟಿಗೆ ನಾವು ಬಿಟ್ಟು ಬರ್ತಾ ಇದ್ದೇವೆ. ಆಯ್ತಾ? ಎಲ್ಲವನ್ನ ಆ ದೇಹವನ್ನು ಸುಡ್ತಾ ಇದ್ದಾರೆ. ಆ ಬೆಂಕಿಗೆ ಆ ಎಲ್ಲ ಎಮೋಷನ್ಸ್ನ ರಿಲೀಸ್ ಮಾಡಿ ಎಲ್ಲ ಅಲ್ಲೇ ಬಿಟ್ಟಾಕ್ಬಿಡಿ. ಅತೃಪ್ತಿಯನ್ನ, ಅಸಮಾಧಾನವನ್ನು. ಓಕೆ. ವೆರಿ ಗುಡ್. ಮನಸ್ಸು ಹಗೂ ಅನ್ನಿಸ್ತಾ ಇದೆ. ಏನ್ ಅನ್ನಿಸ್ತಾ ಇದೆ ಈಗ? ಹ್ಮ್. ಅದು ಬೇಜಾರಿಲ್ಲ ಸರ್.
ಯಾವುದು? ಏನು ಬೇಜಾರಿಲ್ಲ. ವೆರಿ ಗುಡ್. ಈಗ ನೋಡಿ, ಸುತ್ತಲೂ ಯಾರು ಡಿವೈನ್ ಎನರ್ಜಿಗಳು ಕಾಣಿಸ್ತಾ ಇದ್ದಾರೆ? ಗುರು ನಾನಕ್. ಮತ್ತೆ ಮತ್ತೆ ಯಾರು ಕಾಣಿಸ್ತಾ ಇದ್ದಾರೆ? ಜೀಸಸ್. ಓಕೆ, ಮತ್ತೆ ವೆರಿ ಗುಡ್. ಈಗ ಹಾಗೆ ಆ ಆತ್ಮ ಉನ್ನತ ಲೋಕಕ್ಕೆ ಹೋಗ್ತಾ ಇದೆ. ಯಾವ ಲೋಕವನ್ನ ಹೋಗಿ ಸೇರ್ತು ನೋಡಿ, ಸ್ವಲ್ಪ ಗೊತ್ತಾಗ್ತಾ ಇದೆಯಾ ನೋಡಿ? ಆಗ್ತಾ ಇದೆಯಾ? ತರ ಗ್ಯಾಲಕ್ಸಿಯಲ್ಲಿ ಇರೋ ತರ ಆಗ್ತದೆ. Okay. ನಂತರ ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ? ಇದು ಒಂದು ಸ್ಟಾರ್ಸ್. ಹ್ಮ್. ಸ್ಟಾರ್. ಸ್ಟಾರಾ? ಹ್ಮ್. ಓಕೆ, ಅಂದ್ರೆ ನಕ್ಷತ್ರಗಳ ಲೋಕದಲ್ಲಿದ್ದೀರಿ. ನಂತರ ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ? ನಾನೇ ಸ್ಟಾರ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. ಓಕೆ. ನನ್ಗೆ ಬಾಡಿ ಸ್ಟಾರ್ ತರ ಕಾಣಿಸ್ತಾ ಇದೆ. ಓಕೆ, ವೆರಿ ಗುಡ್. ನಂತರ ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ ಅದಾದ್ಮೇಲೆ? ಮೋಡಗಳ ಮೇಲೆ ನಡೆದಾಡುವಂತ ಜಾಗ ಸರ್. ಓಕೆ, ಆಮೇಲೆ? ಸ್ವಲ್ಪ ಸ್ವಲ್ಪ ಕ್ರಿಸ್ಟಲ್ಸ್ ಎಲ್ಲೋದ್ರೂ ಒಂದೊಂದ್ ಹತ್ರ ಅಷ್ಟೇ ಕಾಣಿಸ್ತಾ ಇದೆ. ಹ್ಮ್ ಹ್ಮ್. ಕೆಲವೊಂದ್ ಪ್ಲೇಸ್ ಅಲ್ಲಿ ಹ್ಮ್. ಸ್ಫಟಿಕ ಹ್ಯಾಂಗ್ ಆಗಿರೋದು ಕಾಣಿಸ್ತಾ ಇದೆ. ಓಕೆ. ನೆಕ್ಸ್ಟ್. ನಂಗೆ ಮತ್ತೆ ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ ಸರ್. ಅದಷ್ಟೇ ಜಾಗನೇ ತೋರಿಸ್ತಾ ಇದೆ. ಹೌದಾ? ಓಕೆ. ನೆಕ್ಸ್ಟ್ ಭೂಮಿ ಮೇಲೆ ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ? ಮೈಸೂರ್. ಮೈಸೂರಲ್ಲಿ ತಗೊಂಡ್ರಾ? ಹ. ಏನಾಗಿ ಜನ್ಮ ತಗೊಂಡಿದ್ದೀರಿ ನೋಡಿ? ಹೆಣ್ಣು ಗಂಡು? ಬಾಯ್. ಓಕೆ. ಏನು ವಯಸ್ಸಿರ್ಬೋದು ಈಗ? 27 ಇರ್ಬೋದು. ಹೌದಾ? ಏನ್ ಹೆಸರು ಇರ್ಬೋದು? ಅಭಿಷೇಕ್. ವೆರಿ ಗುಡ್. ಊರು ಮೈಸೂರು ಅಥವಾ ಯಾವ್ದಾದ್ರು ಹಳ್ಳಿ ಪ್ರದೇಶ ಏನಾದ್ರು ಗೊತ್ತಾಗ್ತದೆ ನೋಡಿ? ಆ ಹುಡುಗನ ಮನೆಗೆ ಹೋಗಿ ಏನ್ ಕಾಣಿಸ್ತಾ ಇದೆ ನೋಡಿ? ಅಮ್ಮ ಇದ್ದಾರೆ ಸರ್. ಓಕೆ. ಮತ್ತೆ ಯಾರಿದ್ದಾರೆ ನೋಡಿ?
ಅವರಪ್ಪ ಇದ್ದಾರೆ ಇಲ್ಲ ಆ ತರ ಇದೆ ಸರ್. ಆಗ್ತಾ ಇಲ್ವಾ? ಕ್ಲಾರಿಟಿ ಇಲ್ಲ. ವೆರಿ ಗುಡ್. ಏನು ಮಾಡ್ತಾ ಇದ್ದಾನೆ ಹುಡುಗ? ಏನ್ ಮಾಡಿದ ಮುಂದೆ ನೋಡಿ ಸ್ವಲ್ಪ. ಜಾಬ್ ಮಾಡ್ತಾ ಇದ್ದಾನೆ. ಈಗ ಏನ್ ಕೆಲಸ ಮಾಡ್ತಾ ಇದ್ದಾನೆ? ಯಾವುದೋ ಆಟೋಮೊಬೈಲ್ಸ್ ಅಲ್ಲಿ ಕೆಲಸ ಮಾಡ ಕಂಪನಿಯಲ್ಲಿ ಇದೆ. ಓಕೆ, ವೆರಿ ಗುಡ್. ಮುಂದೆ ಅವನಿಗೆ ಮದುವೆ ಆಯ್ತಾ ನೋಡಿ? ಗೊತ್ತಾಗ್ತಾ ಇಲ್ಲ ಸರ್. ಓಕೆ. ಎಷ್ಟು ವರ್ಷ ಬದುಕಿದ್ದ ಅವನು ನೋಡಿ? 38. ಹೌದಾ? ಏನಾಗಿ ಸಾವು ಬಂತು ಅವನಿಗೆ? ಆಕ್ಸಿಡೆಂಟ್. ಆಕ್ಸಿಡೆಂಟ್ ಆಯ್ತಾ? ಹ್ಮ್. ಏನಾದ್ರು ಆಗಿತ್ತಾ ಅವನಿಗೆ ನೋಡಿ? ಬೈಕ್ ಆಕ್ಸಿಡೆಂಟ್ ಸರ್. ಓಕೆ. ಎಷ್ಟನೇ ಇಸ್ವಿ ಇರ್ಬೋದು ಅದು ಆಕ್ಸಿಡೆಂಟ್ ಆಗಿರೋ ಟೈಮು? ನೈನ್ಟೀನ್ ಏಯ್ಟಿ ಏಯ್ಟ್. 1988. ವೆರಿ ಗುಡ್, ವೆರಿ ಗುಡ್. ಈಗ ಆ ಆಕ್ಸಿಡೆಂಟ್ ಆಯ್ತಲ್ವಾ, ಆ ಮೂಮೆಂಟ್ ಅಲ್ಲಿ ಏನಾಯ್ತು ಅಂತ ಏನಾದ್ರೂ ಗೊತ್ತಾಗ್ತದ ನೋಡಿ? ಹೇಗಾಯ್ತು, ಏನಾಯ್ತು, ದೇಹದಿಂದ ಆತ್ಮ ಹೇಗೆ ಹೊರಗಡೆ ಬಂತು, ಆ ಘಟನೆ ವಿವರಿಸಿ. ಓವರ್ ಸ್ಪೀಡ್ ಆಗಿ ಡಿವೈಡರ್ ಗುದ್ದಿದೆ. ಡಿವೈಡರ್ ಇರುವುದಿದಲ್ಲ? ಓಕೆ. ಹೇಗೆ ಗುದ್ದಿದ ತಕ್ಷಣ ಪ್ರಾಣ ಹೋಯ್ತಾ? ಹೌದು. ಹ್ಮ್. ಈಗ ಆತ್ಮ ಹೊರಗಡೆ ಬಂದ ಕೂಡಲೇ ಏನ್ ಅನಿಸ್ತಾ ಇದೆ ದೇಹವನ್ನ ನೋಡಿ, ತಾನು ಸತ್ತೋಗಿರೋದು ನೋಡಿ? ಅಮ್ಮ ಏನ್ ಮಾಡ್ತಾರೆ ಅಂತ. ಓಕೆ. ಮತ್ತೆ? ಅದು ಒಂದೇ ಥಾಟ್ ಇದೆ. ಓಕೆ. ಸತ್ತೋಗಿರೋದಕ್ಕೆ ಮತ್ತೆ ಬೇರೆ ಏನು ನೋವಿಲ್ವಾ? ಇಲ್ಲ. ಸೊ ಆ ಪೇನ್ ಏನಿದೆ ಅದನ್ನು ಕೂಡ ಆ ದೇಹದೊಂದಿಗೆ ರಿಲೀಸ್ ಮಾಡಿಬಿಡಿ. ಹೀಗೆ ಆ ದೇಹವನ್ನು ಸುಡ್ತಾ ಇದ್ದಾರಲ್ವ, ಹಾಗೆ ಆ ದೇಹವನ್ನ ಸುಟ್ರು ಅಥವಾ ಮಣ್ಣು ಮಾಡಿದ್ರ ನೋಡಿ? ಸುಟ್ರು. ಸುಟ್ರಾ? ಓಕೆ. ಹಾಗೆ ಆ ಸುಡುವಾಗ ಆ ದೇಹದೊಂದಿಗೆ ಆ ತಾಯಿಯ ನೆನಪೇನಿದೆ, ತಾಯಿ ಬಗ್ಗೆ ಚಿಂತೆ ಏನಿದೆ ಅದನ್ನು ಕೂಡ ಹಾಗೆ ಆ ದೇಹಕ್ಕೆ ರಿಲೀಸ್ ಮಾಡಿಬಿಡಿ. ಯಾವುದನ್ನು ಇಟ್ಕೊಳ್ಬಾರ್ದು, ಅಸಮಾಧಾನ, ತೃಪ್ತಿ, ಆ ಲೈಫಿನ ಯಾವ ಕರ್ಮ ಬ್ಲಾಕೇಜ್ ಏನೂ ಇಲ್ಲದೆ ಎಲ್ಲವನ್ನು ಆ ದೇಹಕ್ಕೆ, ಸತ್ತಿರುವ ಆ ದೇಹಕ್ಕೆ ರಿಲೀಸ್ ಮಾಡಿ ಅದೆಲ್ಲ ಸುಟ್ಟು ಹೋಗ್ತಾ ಇದೆ. ವೆರಿ ಗುಡ್. ಮನಸ್ಸು ಹಗೂರ ಆಗ್ತಾ ಇದೆ, ಶಾಂತವಾಗ್ತಾ ಇದೆ. ವೆರಿ ಗುಡ್. ಅದಾದ್ಮೇಲೆ ಸುತ್ತಲೂ, ಆತ್ಮದ ಸುತ್ತಲೂ ಯಾರಾದರೂ ನಿಂತಿದ್ದಾರ ನೋಡಿ? ಡಿವೈನ್ ಎನರ್ಜಿ, ದೈವ ಶಕ್ತಿಗಳು? ಹ್ಮ್. ಗೊತ್ತಾಗ್ತಾ ಇಲ್ಲ. ನಂತರ ಆತ್ಮ ಎಲ್ಲಿಗೆ ಹೋಯ್ತು ನೋಡಿ ಮೇಲೆ? ಗೊತ್ತಾಗ್ತಾ ಇಲ್ಲ ಸರ್. ಓಕೆ. ಯಾರೋ ಕಾಲ್ ಮಾಡ್ಬಿಟ್ಟಿದ್ದಾರೆ ಸರ್.
ಹ್ಮ್. ಡಿಸ್ಟರ್ಬ್ ಆಯ್ತು ನನ್ಗೆ ಇವಾಗ. ಓಕೆ. ಫೋನಿಗೆ ಕಾಲ್ ಮಾಡಿದ್ದಾರೆ. ಹ್ಮ್. ಇಲ್ಲ, ಇನ್ನೊಂದು ಸ್ವಲ್ಪ ಹಾಗೆ ಡೀಪ್ ಆಗಿ ಹೋಗಿ ಆಳವಾದ ಧ್ಯಾನ ಸ್ಥಿತಿಗೆ ಹೋಗಿ ಅದೇ ಆಳವಾದ ಧ್ಯಾನ ಸ್ಥಿತಿಯಲ್ಲಿ ಹೋಗಿ ಡೀ 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 ಧ್ಯಾನಕ್ಕೆ ಇದ್ದೀರಿ. ಡೀ ಡೀಪರ್ ಡೀಪರ್ ಆಳವಾದ ಧ್ಯಾನದಲ್ಲಿದ್ದೀರಿ. ವೆರಿ ಗುಡ್. ಸಂಪೂರ್ಣ ನೀವೀಗ ನಿಮ್ಮ ಹಿಂದಿನ ಜನ್ಮಗಳನ್ನ ನೋಡ್ಕೊಳ್ತಾ ಇದ್ದೀರಿ. ನಂತರ ಭೂಮಿ ಮೇಲೆ ಎಲ್ಲಿ ಜನ್ಮ ತಗೊಂಡ್ರಿ ನೋಡಿ. ಪ್ರೆಸೆಂಟ್ ಲೈಫ್ ಅನ್ಸುತ್ತೆ ಸರ್. ಪ್ರೆಸೆಂಟ್ ಲೈಫಾ? ವೆರಿ ಗುಡ್. ಯಾವ ಪರ್ಪಸ್ ಇಂದ ಈ ಜನ್ಮ ತಗೊಂಡಿದ್ದೀರಿ ನೋಡಿ. ಲೈಫ್ ಅಕ್ಸೆಪ್ಟೆನ್ಸ್. ಓಕೆ. ನಿಮ್ಮ ಹಿಂದಿನ ಜನ್ಮದವರು ಯಾರ್ಯಾರು ನಿಮ್ಮ ಜೊತೆಗೆ ಇವಾಗ ಈ ಜನ್ಮಕ್ಕೆ ಬಂದಿದ್ದಾರೆ ನೋಡಿ. ಅಪ್ಪ. ಹೌದಾ? ಯಾವ ಜನ್ಮದಲ್ಲಿ ಅಪ್ಪ ಇದ್ರು? ಏನಾಗಿದ್ರು ಹಿಂದಿನ ಜನ್ಮದಲ್ಲಿ ನಿಮಗೆ ಅವರು? ಒಂದ್ ಗಂಡ ಆಗಿದ್ರು ಸರ್, ಬಿಟ್ಟು ಹೋಗಿದ್ರು. ಊರ ಬಂದಿದ್ದಾರಾ? ಓಕೆ. ಮತ್ತೆ ಯಾರು ಬಂದಿದ್ದಾರೆ ನೋಡಿ. ಇವಾಗ ಹಸ್ಬೆಂಡ್ ಸರ್. ಓಕೆ. ಏನಾಗಿದ್ರು ಅವ್ರು ಹಿಂದೆ ನಿಮಗೆ? ಅಮ್ಮ. ಅಮ್ಮ ಆಗಿದ್ರ? ಯಾವ ಜನ್ಮದ ಅಮ್ಮ ಆಗಿದ್ರು? ಲೆಜಿಯಾ. ಲಿಜಿ ಅವರಮ್ಮನ? ಹ್ಮ್. ವೆರಿ ಗುಡ್. ಮತ್ತೆ ಯಾರು ಬಂದಿದ್ದಾರೆ ನೋಡಿ. ಮಗಳು. ಮಗಳು ಬಂದಿದ್ದಾರಾ? ಹ್ಮ್. ಏನಾಗಿದ್ರು ಹಿಂದಿನ ಜನ್ಮದಲ್ಲಿ ನಿಮಗೆ ಅವರು? ಮಗಳು ನನ್ಗೆ ಅಕ್ಕ ಇದ್ದಾಳೆ ಇವಾಗ. ಅಕ್ಕನೂ ಇದ್ದಾರಾ? ಇವಾಗ ಅಕ್ಕ ಇದ್ದಾಳೆ ಅವಳು ನನ್ಗೆ. ಓಕೆ. ಹಿಂದಿನ ಜನ್ಮದ ಮಗಳು ಇವಾಗ ನಿಮಗೆ ಅಕ್ಕ ಆಗಿ ಬಂದಿದ್ದಾರಾ? ಹಾ. ವೆರಿ ಗುಡ್. ಯಾವ ಜನ್ಮದ ಅಕ್ಕ ಮಗಳು ಅವಳು? ಕಳೆದೋಗಿದ್ಲಲ್ಲ ಅವಳ, ಅಥವಾ ಫಸ್ಟ್ ಲೈಫಲ್ಲಿ ಒಬ್ಳು ಮಗಳಿದ್ಲಲ್ಲ ಅವಳ? ಕುಸುಮ. ಕುಸುಮನ? ಓಕೆ. ಅವರೇ ಇವಾಗ ಅಕ್ಕ ಆಗಿ ಬಂದಿದ್ದಾರಾ? ನೋಡಕ್ ಇಬ್ರು ಆ ಏಜ್ ಅಲ್ಲಿ ಹಾಗೆ ಇದ್ರು. ವೆರಿ ಗುಡ್. ಮತ್ತೆ ಯಾರು ಬಂದಿದ್ದಾರೆ ನೋಡಿ.
ಗೊತ್ತಾಗ್ತಿಲ್ಲ ಸರ್. ಓಕೆ, ವೆರಿ ಗುಡ್. ಈಗ ಈ ಜನ್ಮದಲ್ಲಿ ನಿಮಗೆ ಯಾರ ಮೇಲಾದ್ರೂ ಅಸಮಾಧಾನ, ಅತೃಪ್ತಿ, ಕೋಪ, ಅಸೂಯೆ ಈ ಥರ ಏನಾದರೂ ಇದೆಯಾ ನೋಡಿ. ಇನ್ನೂ ಸ್ವಲ್ಪ ಇದೆ ಸರ್. ಓಕೆ, ಯಾವ ಅಸಮಾಧಾನ ಇದೆ? ನನ್ನ ಕೀಳಾಗಿ ನೋಡಿದ್ದಕ್ಕೆ. ಓಕೆ, ಯಾರು ಕೀಳಾಗಿ ನೋಡಿದ್ರು? ನನ್ನ ಫ್ಯಾಮಿಲಿಯಲ್ಲೇ ತುಂಬಾ ಜನ. ಓಕೆ, ಓಕೆ, ಅದನ್ನೆಲ್ಲ ಅಸಮಾಧಾನವನ್ನು ಬೆಂಕಿಗೆ ರಿಲೀಸ್ ಮಾಡಿಬಿಡಿ, ಆಯ್ತಾ? ಆಲ್ರೆಡಿ ನಾವು ಬೆಂಕಿಯನ್ನು ಆಲ್ರೆಡಿ ಇನ್ವೈಟ್ ಮಾಡಿದ್ದೀವಲ್ವ, ಸೊ ಆ ಅಗ್ನಿಯಲ್ಲಿ ಎಲ್ಲವನ್ನ ರಿಲೀಸ್ ಮಾಡಿಬಿಡಿ, ಯಾವುದೂ ಇಟ್ಕೊಳ್ಬಾರ್ದು. ಯಾವುದೇ ಅಸಮಾಧಾನ, ಅತೃಪ್ತಿ, ಹರಾಸ್ಮೆಂಟು, ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಎಲ್ಲ ನೋವನ್ನು, ಎಲ್ಲ ಎಮೋಷನಲ್ ಬ್ಲಾಕೇಜ್ ಏನಿದೆ ಅದನ್ನೆಲ್ಲ ಬೆಂಕಿಗೆ ರಿಲೀಸ್ ಮಾಡಿಬಿಡಿ. ಎಲ್ಲ ಬೆಂಕಿಗೆ ರಿಲೀಸ್ ಮಾಡಿ ಎಲ್ಲ ರಿಲೀಸ್ ಆದ ಕೂಡಲೇ ಅವರನ್ನೆಲ್ಲ ಕ್ಷಮಿಸಿ. ಏಕೆಂದರೆ ಅವರೆಲ್ಲರೂ ನಿಮಗೆ ಟೀಚರ್, ನಿಮಗೆಲ್ಲ ಪಾಠ ಹೇಳಲಿಕ್ಕೆ ಬಂದ ಟೀಚರ್ಸ್. ಹಾಗಾಗಿ ಅವರನ್ನೆಲ್ಲ ಅಸೆಪ್ಟ್ ಮಾಡಿ ಕ್ಷಮಿಸಿ ಬಿಡಿ. ಎಲ್ಲ ಘಟನೆಗಳನ್ನು ಅಸೆಪ್ಟ್ ಮಾಡಿ ಕ್ಷಮಿಸಿ ಬಿಡಿ. ಯಾರ ಮೇಲೂ ಯಾವುದೇ ರಾಗ, ವಿಶ್ವಾಸ, ಅಸಮಾಧಾನ ಬೇಡ. ಸಂಪೂರ್ಣವಾಗಿ ಕ್ಷಮೆ ಮಾಡಿ ಅವರಿಗೂ ಇಲ್ಲಿಯವರೆಗೆ ನಡೆದ ನಿಮಗೆ ಆ ಘಟನೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವ ಹಾಗೆ ನಿರ್ಲಿಪ್ತವಾಗಿಬಿಡಿ. ಓಕೆ, ಮನಸ್ಸು ಹಗುರವಾಗ್ತಾ ಇದೆ. ಮನಸ್ಸಲ್ಲಿದ್ದ ಎಲ್ಲ ನೆಗೆಟಿವ್ ಬ್ಲಾಕೇಜ್ಗಳೆಲ್ಲ ಬೆಂಕಿಗೆ ರಿಲೀಸ್ ಆಗಿದೆ. ಮನಸ್ಸು ಪ್ರಶಾಂತವಾಗ್ತಾ ಇದೆ. ವೆರಿ ಗುಡ್. ಏನು ಅನ್ನಿಸ್ತಾ ಇದೆ ಈಗ? ಎಂಪ್ಟಿನೆಸ್. ವೆರಿ ಗುಡ್. ಹೀಗೆ ನೀವು ಮುಂದೆ 2026ರ ವೇಳೆಗೆ ಏನು ಮಾಡ್ತಾ ಇದ್ದೀರಿ ನೋಡಿ. ಹೇಗಿದೆ ನಿಮ್ಮ ಲೈಫ್, ಹೇಗಿದೆ, ಏನು ಮಾಡ್ತಾ ಇದ್ದೀರಿ? ಸರ್ ಕಂಟಿನ್ಯೂಸ್ ಕಾಲ್ ಬರ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ ನಾನು. ಓಕೆ, ನೋ ಡಿಸ್ಟರ್ಬೆನ್ಸ್ ಆಗಬೇಕಿತ್ತು. ಹಾಗೆ ಸ್ವಲ್ಪ ಡೀಪ್ ಆಗಿ ಧ್ಯಾನ ಸ್ಥಿತಿಗೆ ಹೋಗಿ ಆಳವಾದ ಧ್ಯಾನ ಸ್ಥಿತಿಗೆ ಹೋಗಿ ಡೀಪ್ 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 ಡೀಪ್
ಡಿ ಡಿ ಆಳವಾದ ಧ್ಯಾನ ಸ್ಥಿತಿಯಲ್ಲಿದ್ದೀರಿ. ಈಗ 2026ಕ್ಕೆ ನಿಮ್ಮ ಲೈಫ್ ಅಲ್ಲಿ ನೀವು ಏನ್ ಮಾಡ್ತಾ ಇರ್ತೀರಿ ನಿಮ್ಗೆ ಗೊತ್ತಾಗ್ತಾ ಇದೆ? ನೋಡಿ ಹೇಳ್ತೀನಿ ಸ್ವಲ್ಪ. ಮುಂದಿನ ವರ್ಷ ಹೇಗಿದೆ ನಿಮ್ಮ ಲೈಫು? ನೀವೇನ್ ಮಾಡ್ತಾ ಇದ್ದೀರಿ? ವರ್ಕಿಂಗ್ ಸರ್. ಹ್ಮ್, ವರ್ಕ್ ಮಾಡ್ತಾ ಇದ್ದೀರಾ? ಹಾ. ಹ್ಮ್. ಹಾಗೆಯೇ ಮುಂದೆ ಹೋಗಿ ಈ ಲೈಫಲ್ಲಿ ನೀವು ಎಷ್ಟು ವರ್ಷ ಬದುಕಿರ್ತೀರಿ ನೋಡಿ. 87. 87? ಆ ಹಾ. ಡೇಟ್ ಗೊತ್ತಾಗ್ತದ ನೋಡಿ. ಗೊತ್ತಾಗುತ್ತೆ ನೋಡಿ ಯಾವ ದಿನದಂದು ನಿಮ್ಮ ಲೈಫ್ ಎಂಡ್ ಆಗ್ತದೆ, ನಿಮ್ಮ ಸೋಲ್ ಪ್ಲಾನ್ ಇದೆ. May 23. May 23. ಇಸ್ವಿ ಏನಾದ್ರು ಗೊತ್ತಾಗ್ತದ? ಇಯರ್ ಗೊತ್ತಾಗುತ್ತೆ ನೋಡಿ. ಇಲ್ಲ ಸರ್, ಗೊತ್ತಾಗ್ತದೆ. ನೋಡಿ ಇನ್ನೊಂದು ಸ್ವಲ್ಪ ದೀರ್ಘವಾಗಿ ಗಮನಿಸಿ, ಅದು ಯಾವ ವರ್ಷ ಅಂತ ನೋಡಿ ಗೊತ್ತಾಗ್ತದೆ. ಗೊತ್ತಾಗ್ತಾ ಇದೆಯಾ? ಇಲ್ಲ ಸರ್, ಗೊತ್ತಾಗ್ತದಿಲ್ಲ. Okay. ಕೊನೆಗೆ ಅದಾದ್ಮೇಲೆ ಹೇಗೆ ಅದು ಟೈರ್ಡ್ ಸಾವು ಬರ್ತಾ ಇದೆ ನೋಡಿ, ಏನ್ ರೀಸನ್ ಇಂದ? ಹಾಸ್ಪಿಟಲ್ ಅಲ್ಲಿ. ವೆರಿ ಗುಡ್. ಆ ಆತ್ಮ ಹೊರಗಡೆ ಬರ್ತದಲ್ವಾ, ಆ ಡೆತ್ ಆದ ಕೂಡಲೇ, ಬಂದ ಕೂಡಲೇ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದೆ ನೋಡಿ ಅದು ಲೈಫ್? ಯಾವ ಲೋಕಕ್ಕೆ ಹೋಗ್ತಾ ಇದೆ, ಅಥವಾ ಆ ಟೈಮಲ್ಲಿ ಮೂಮೆಂಟ್ ಅಲ್ಲಿ ಏನಾಗ್ತಾ ಇದೆ? ಏನಾದ್ರೂ ಆಗ್ಲಿ ಅನ್ನೋ ತರ ಥಾಟ್ ಇದೆ ಸರ್. ಓಕೆ. ಮುಂದೆ ಯಾವ ಲೋಕಕ್ಕೆ ಹೋದ್ರಿ ನೋಡಿ? ಇದೇ ಜನ್ಮ ಏನಾದ್ರೂ ಕೊನೆ ಜನ್ಮ ಆಯ್ತಾ, ಅಥವಾ ಮತ್ತೇನಾದ್ರೂ ಜನ್ಮ ಇದೆಯಾ ನೋಡಿ?
ಗೊತ್ತಾಗ್ತಾ ಇದೆಯಾ? ಇಲ್ಲ ಸರ್, ವೇಟ್ ಮಾಡ್ತಾ ಇದ್ದೀನಿ, ಏನೂ ಗೊತ್ತಾಗ್ತಾ ಇಲ್ಲ. ಹ್ಮ್. ಎಲ್ಲಿ ವೇಟ್ ಮಾಡ್ತಾ ಇದ್ದೀರಿ? ಇಲ್ಲಿ ಪ್ರೆಸೆಂಟ್ ಅಲ್ಲ? ಹಾ, ಹ್ಮ್. ಕತ್ಲು ಇಲ್ಲ, ಆದ್ರೆ ಬೆಳಕು ಅಲ್ಲ. ಓಕೆ. ಈ ಲೈಫ್ ಟೈಮಲ್ಲಿ ನೀವು ಏನೇನೆಲ್ಲ ಅಚೀವ್ ಮಾಡಿದಿರಿ ನೋಡಿ. ಪ್ರೊಫೆಷ್ನಲ್ ಆಗಿ ಏನೇನು ಅಚೀವ್ ಮಾಡಿದ್ರಿ, ಎಷ್ಟು ಸಕ್ಸಸ್ ಸಂಪಾದನೆ ಮಾಡಿದ್ರಿ, ಏನೇನೆಲ್ಲ ನಡೀತು ಲೈಫಲ್ಲಿ? ಫಿನಾನ್ಷಿಯಲಿ ಒಳ್ಳೆ ಗ್ರೋತ್ ಆಗಿದೆ ಸರ್. ವೆರಿ ಗುಡ್. ಮತ್ತೆ ಇಂಡಿಪೆಂಡೆಂಟ್ ಆಗಿ ಫಿನಾನ್ಷಿಯಲಿ ತುಂಬಾ ಸಕ್ಸಸ್ಫುಲ್ ಆಗಿದೆ. ವೆರಿ ಗುಡ್. ಮತ್ತೆ ಪೀಪಲ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ಅಲ್ವಾ ನಿಮಗೆ? ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ, ಆದ್ರೆ ಹ್ಮ್. ಸ್ವಲ್ಪ ಪ್ರೈಡ್ ಬಂದಿದೆ ನನಗೆ. ಯಾಕೆ ಬಂದಿದೆ? ಈ ನಂದು ಫಿನಾನ್ಷಿಯಲ್ ಸಕ್ಸಸ್ ನನ್ನಿಂದ ಆಗಿದೆ. ಓಕೆ. ಆ ಥರ ಅಹಮ್ಮು ಮತ್ತೆ ಏನಾದ್ರು ಇದ್ರೆ ಅದನ್ನೆಲ್ಲ ಬೆಂಕಿಗೆ ಇವಾಗಲೇ ರಿಲೀಸ್ ಮಾಡಿಬಿಡಿ. ಮುಂದೆ ನಿಮ್ಮ ಲೈಫಲ್ಲಿ ಏನು ನೆಗೆಟಿವ್ಸ್ ಆಗೋದಿದೆ, ಆಯಿತಾ, ಏನೆಲ್ಲ ಮಿಸ್ಟೇಕ್ಸ್ ಆಗೋದಿದೆ ಅದನ್ನೆಲ್ಲ ಇವಾಗಲೇ ಬೆಂಕಿಗೆ ರಿಲೀಸ್ ಮಾಡಿಬಿಡಿ. ಸಂಪೂರ್ಣವಾಗಿ ರಿಲೀಸ್ ಮಾಡಿ. ಮುಂದೆ ಆಗಬಹುದಾದಂತಹ ಗ್ರಹಚಾರಗಳೇನಿದೆ ಅವುಗಳನ್ನೆಲ್ಲ, ಅಡೆತಡೆಗಳು, ಗ್ರಹಚಾರಗಳು, ಬ್ಲಾಕೇಜ್ಗಳು, ಅದನ್ನೆಲ್ಲ ಇವಾಗಲೇ ರಿಲೀಸ್ ಮಾಡಿಬಿಡಿ. ಅದೆಲ್ಲ ಬೆಂಕಿಗೆ ಹೋಗಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಓಕೆ. ವೆರಿ ಗುಡ್. ಬ್ರಹ್ಮಾಂಡದಿಂದ ಆಶೀರ್ವಾದ ಚೈತನ್ಯ ಪರಮಾತ್ಮ ಶಕ್ತಿಯಿಂದ ಒಂದು ದಿವ್ಯವಾದ ಬೆಳಕು, ಗೋಲ್ಡನ್ ಕಲರ್ ಬೆಳಕು ಬ್ರಹ್ಮಾಂಡದಿಂದ ನಿಮ್ಮ ಸಮೀಪಕ್ಕೆ ಬರ್ತಾ ಇದೆ. ಸಂಪೂರ್ಣ ನಿಮ್ಮ ತಲೆಭಾಗದಿಂದ ಪಾದದವರೆಗೆ ಸಂಪೂರ್ಣವಾಗಿ ಈ ದೇಹವನ್ನು ಆವರಿಸಿಕೊಳ್ತಾ ಇದೆ. ಇಡೀ ದೇಹ ಗೋಲ್ಡನ್ ಆಗ್ತಾ ಇದೆ. ತುಂಬ ಅಪರಮಾತ್ಮ ಶಕ್ತಿಯೇ ಕಣ ಕಣದಲ್ಲೂ, ರಕ್ತದ ಕಣ ಕಣಗಳಲ್ಲೂ, ರೋಮ ರೋಮಗಳಲ್ಲೂ ಕೂಡ ಪರಮಾತ್ಮ ಶಕ್ತಿಯೇ ಹರಡಿಕೊಳ್ತಾ ಇದೆ, ಜಾಗೃತವಾಗ್ತಾ ಇದೆ. ಆ ಶಕ್ತಿ ನಿಮ್ಮೊಳಗೆ ಪ್ರೀತಿ, ಪ್ರೇಮ, ಕರುಣೆ, ವಾತ್ಸಲ್ಯ, ಸತ್ಯ, ನ್ಯಾಯ, ನೀತಿ, ಧರ್ಮ, ಧ್ಯಾನ, ಜ್ಞಾನ, ಧ್ಯಾನ ಪ್ರಚಾರ, ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಲೋಕ ಕಲ್ಯಾಣಕ್ಕಾಗಿ ಸೇವೆ, ಒಂದು ಮೋಕ್ಷ ಸಾಧನೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲವನ್ನು ಆ ಬೆಳಕು ಇಡೀ ನಿಮ್ಮ ದೇಹದ ನರನಾಡಿಗಳಲ್ಲಿ ತುಂಬಾ ಇದೆ. ಇಡೀ ದೇಹ ಅಬಾಂಡೆನ್ಸ್ ಇಂದ ತುಂಬಿಕೊಳ್ತಾ ಇದೆ. ಶ್ರೀಮಂತಿಕೆಯ ಅಬಾಂಡೆನ್ಸ್, ಬಂಗಾರ, ಯಶಸ್ಸು, ಕೀರ್ತಿ ಪ್ರತಿಯೊಂದು ನಿಮ್ಮದಾಗ್ತಾ ಇದೆ. ಒಳ್ಳೆಯ ಜ್ಞಾನ ನಿಮ್ಮದಾಗ್ತಾ ಇದೆ. ಒಳ್ಳೆಯ ಬುದ್ಧಿ ನಿಮ್ಮದಾಗ್ತಾ ಇದೆ. ಒಳ್ಳೆಯ ಸೇವಾ ಮನೋಭಾವ ನಿಮ್ಮದಾಗ್ತಾ ಇದೆ. ಎಲ್ಲ ಕರ್ಮಗಳು ಕೂಡ ನಾಶ ಆಗಿ ಶುದ್ಧ ಸಾತ್ವಿಕ ಜೀವನ ನಡೆಸ್ತಾ ಇದ್ದೀರಿ. ನಿಮ್ಮ ಎಲ್ಲ ಲೋಕದ ಕಲ್ಯಾಣದ ಕೆಲಸಗಳಲ್ಲಿ ಯೂನಿವರ್ಸ್ ಸಂಪೂರ್ಣವಾಗಿ ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾ ಇದೆ. ಎಲ್ಲ ಜನರು ನಿಮ್ಮ ಯಶಸ್ಸನ್ನು ಬಯಸ್ತಾ ಇದ್ದಾರೆ. ಪ್ರತಿಯೊಬ್ಬರು ನಿಮಗೆ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಎಲ್ಲ ಕಡೆ ಗೌರವವನ್ನು ಪಡಿತಾ ಇದ್ದೀನಿ. ಎಲ್ಲರೂ ನಿಮ್ಮನ್ನು ಬಯಸ್ತಾ ಇದ್ದಾರೆ. ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಿಮಗಾಗಿ ಎಲ್ಲರೂ ಕಾದು ಕೂತಿದ್ದಾರೆ. ನಿಮ್ಮ ಕೀರ್ತಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ತುಂಬಾ ಉನ್ನತವಾದ ಧ್ಯಾನ ಸಾಧನೆಯನ್ನ ಮಾಡ್ತಾ ಇದ್ದೀರಿ.
ಹಾಗೆ ಜ್ಞಾನ ಸಂಪಾದನೆಯನ್ನು ಮಾಡಿದ್ದೀರಿ. ತುಂಬಾ ಧ್ಯಾನ ಸೇವೆಗಳನ್ನು ಮಾಡ್ತಾ ಇದ್ದೀರಿ, ಧ್ಯಾನ ಯಜ್ಞಗಳಲ್ಲಿ ಭಾಗವಹಿಸಿದ್ದೀರಿ. ಆತ್ಮ ದಿನದಿಂದ ದಿನಕ್ಕೆ ಉನ್ನತ ಸ್ಥಿತಿಯನ್ನು ಹೊಂದಿ ಮೋಕ್ಷ ಸ್ಥಿತಿಯನ್ನ ಹೊಂದುತ್ತಾ ಇದೆ. ಕೊನೆಗೆ ಆತ್ಮ ಮೋಕ್ಷ ಸ್ಥಿತಿಯನ್ನು ಹೊಂದಿ ಇದೇ ಜನ್ಮ ಕೊನೆಯ ಜನ್ಮವಾಗಿ ಮೋಕ್ಷ ಸಂಪಾದನೆಯನ್ನು ಮಾಡಿ ಮೋಕ್ಷ ಲೋಕವನ್ನು ಹೋಗಿ ಪಡಿತಾ ಇದೆ. ಇಡೀ ಜೀವನ ಅತ್ಯಂತ ಸುಂದರವಾಗಿ ಉತ್ಸಾಹದಿಂದ ಪ್ರೀತಿಯಿಂದ ಸಂಪೂರ್ಣವಾಗಿ ಸಾರ್ಥಕತೆಯ ಬದುಕನ್ನ ಬದುಕಿದ್ದೀರಿ. ಜೀವನದಲ್ಲಿ ಎಲ್ಲರೂ ನಿಮಗೆ ಸಪೋರ್ಟಿವ್ ಆಗಿ ಕೊನೆಯವರೆಗೂ ಎಲ್ಲರೂ ನಿಮ್ಮೊಟ್ಟಿಗೆ ಇದ್ದು ನಿಮಗೆ ಸಂಪೂರ್ಣ ಪ್ರೀತಿಯನ್ನ, ವಿಶ್ವಾಸವನ್ನ, ಕರುಣೆ, ವಾತ್ಸಲ್ಯವನ್ನ ಎಲ್ಲವನ್ನ ನೀಡಿ ಇಡೀ ಬದುಕು ಸಾರ್ಥಕ ಬದುಕು ಆಗಿ ನಡೆದಿದೆ. ಕೊನೆಗೆ ನೀವು ಪ್ರಾಣ ತ್ಯಾಗ ಮಾಡುವಾಗಲೂ ಇಡೀ ಬದುಕು ಸಾರ್ಥಕ ಅನಿಸಿ ಎಲ್ಲ ಆತ್ಮದ ಎಲ್ಲ ಅವಕಾಶಗಳು, ಅವಶ್ಯಕತೆಗಳೆಲ್ಲವೂ ಈ ಜನ್ಮದಲ್ಲಿ ಪರಿಪೂರ್ಣವಾಗಿ ಶುದ್ಧವಾಗಿ ಮೋಕ್ಷ ಸ್ಥಿತಿಯನ್ನು ಹೊಂದಿ ಕೊನೆಗೆ ಸತ್ಯಲೋಕವನ್ನೇ ಹೋಗಿ ಸೇರಿದ್ದೀರಿ. ಇದೇ ನಿಮಗೆ ಕೊನೆಯ ಜನ್ಮವಾಗಿದೆ. ಪ್ರತಿಯೊಬ್ಬರಲ್ಲೂ ನೀವು ಆತ್ಮಸ್ವರೂಪಿಗಳನ್ನಾಗಿ ನೋಡ್ತಾ ಇದ್ದೀರಿ. ಪ್ರತಿಯೊಬ್ಬರೂ ನಿಮ್ಮನ್ನ ಆತ್ಮವನ್ನಾಗಿ, ದೇವರನ್ನಾಗಿ ನೋಡ್ತಾ ಇದ್ದಾರೆ. ಎಲ್ಲರಲ್ಲೂ ಕರುಣೆ ಭಾವ ತುಂಬುತ್ತಾ ಇದೆ. ನೀವು ಮುಟ್ಟಿದ್ದೆಲ್ಲ ಯಶಸ್ಸಾಗಿ, ಅಬೌಂಡೆನ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ನೀವು ಮಾಡುವ ಕೆಲಸಗಳಲ್ಲೆಲ್ಲ ಕಡೆ ನಿಮಗೆ ಯಶಸ್ಸು, ಕೀರ್ತಿ ಸಿಗ್ತಾ ಇದೆ. ಅವಕಾಶಗಳು ಮತ್ತೆ ಮತ್ತೆ ಹುಡುಕಿಕೊಂಡು ಬರ್ತಾ ಇದೆ. ನಿಮ್ಮ ಯೋಗ್ಯತೆಗೂ ಮೀರಿದ, ನಿಮ್ಮ ಕಲ್ಪನೆಗೂ ನಿಲುಕದ, ನಿಮ್ಮ ಅರ್ಹತೆಗೂ ಮೀರಿದ ಅತ್ಯಂತ ಅದ್ಭುತವಾದ, ಸುಂದರವಾದ, ಪ್ರೀತಿಯಿಂದ ತುಂಬಿದ, ಶ್ರೀಮಂತಿಕೆಯ, ಯಶಸ್ಸಿನ ಜೀವನವನ್ನು ನಿಮಗೆ ನೀಡಿದ ಈ ವಿಶ್ವಕ್ಕೆ ಅನಂತ ಕೋಟಿ ಕೃತಜ್ಞತೆಗಳನ್ನು ತಿಳಿಸಿ, ಅನಂತ ಕೋಟಿ ಕೃತಜ್ಞತೆಗಳನ್ನು ತಿಳಿಸಿ. ವಿಶ್ವಕ್ಕೆ ನೀವು ಒಂದು ಪ್ರಾಮಿಸ್ ಮಾಡಿ, ಇಡೀ ನನ್ನ ಬದುಕಿನಲ್ಲಿ, ನನ್ನ ಲೌಕಿಕ ಬದುಕಿನ ಜೊತೆಗೆ ಆಧ್ಯಾತ್ಮಿಕ ಜೀವನಕ್ಕೂ ಆತ್ಮದ ಉದ್ಧಾರಕ್ಕೂ ನಾನು ಸಮಯವನ್ನು ಕೊಡ್ತೇನೆ. ಲೋಕ ಕಲ್ಯಾಣದ ಸೇವೆಗಳಲ್ಲಿ ನಾನು ತೊಡಗಿಸಿಕೊಳ್ತೇನೆ. ನನ್ನ ಆತ್ಮದ ಉದ್ಧಾರದಲ್ಲಿ ನಾನು ನನ್ನನ್ನು ತೊಡಗಿಸಿಕೊಳ್ತೇನೆ. ನನಗೆ ಸಂಪೂರ್ಣವಾಗಿ ನೀವು ಸಪೋರ್ಟಿವ್ ಆಗಿರಿ ಅಂತ ಹೇಳಿ ಆ ಯೂನಿವರ್ಸಲ್ಲಿ ಎಲ್ಲ ಗುರುಶಕ್ತಿಯಲ್ಲಿ ಒಂದು ಮನವಿಯನ್ನು ಮಾಡಿ, ಪ್ರಾಮಿಸ್ ಅನ್ನು ಮಾಡಿ. ವೆರಿ ಗುಡ್, ವೆರಿ ಗುಡ್. ಈ ಬದುಕಿನಲ್ಲಿ ನಡೆದ ಪ್ರತಿಯೊಂದು ಘಟನೆಗೆ, ಆ ಘಟನೆಯಲ್ಲಿರುವಂತ ಎಲ್ಲ ವ್ಯಕ್ತಿಗಳನ್ನ ಕ್ಷಮಿಸಿದ್ದೀರಿ. ಯಾರ ಮೇಲೂ ಯಾವ ಭಾವವೂ ಬೇಡ. ಅತ್ಯಂತ ಸುಂದರವಾದ ಪ್ರೀತಿ, ಪ್ರೇಮ, ಎಲ್ಲದಿಂದ ಕರುಣೆಯಿಂದ ತುಂಬಿದಂತಹ ವೈವಾಹಿಕ ಜೀವನವನ್ನು ನಡೆಸ್ತಾ ಇದ್ದೀರಿ. ಇಡೀ ಬದುಕಿನಲ್ಲಿ ಮಧ್ಯಮ ಮಾರ್ಗದಲ್ಲಿದ್ದು ಆಧ್ಯಾತ್ಮ ಜೀವನವನ್ನು, ಲೌಕಿಕ ಜೀವನವನ್ನು ತುಂಬಾ ಯಶಸ್ವಿಯಾಗಿ ನಿಭಾಯಿಸಿದ್ದೀರಿ. ವೆರಿ ಗುಡ್, ವೆರಿ ಗುಡ್. ಇಂಥ ಅದ್ಭುತವಾದ ಜೀವನವನ್ನು ಕೊಟ್ಟ ಆ ಪರಮಾತ್ಮ ಶಕ್ತಿಗೆ, ವಿಶ್ವಕ್ಕೆ, ಗುರು ಶಕ್ತಿಗೆ ಅನಂತ